ಬಸವರಾಜ ಅಪ್ಪನವರು ಇಲ್ಲೇ ಈ ವಚನದ ಅರ್ಥವನ್ನು ಹೇಳ್ತಿದ್ದಾರೆ. ಹೊಗಳಿಕೆ ನುಡಿಗಳನ್ನು ಕೇಳಿದಾಗ ವ್ಯಕ್ತಿಯು ಮೈ ಮರೆಯಬಾರದು. ಯಾವಾಗ ನಮ್ಮನ್ನು ಯಾರು ಹೊಗಳ್ತಾರೋ ಆ ನುಡಿಗಳನ್ನು ನಾವು ಕೇಳಿದಾಗ ನಮ್ಮನ್ನ ನಾವು ಮರಿಬಾರದು. ನಿನ್ನ ನಡೆ ನುಡಿಗಳಲ್ಲಿ ತಪ್ಪಾಗಿದ್ದರೆ ಅದನ್ನು ಒಪ್ಪಿಕೊಂಡು ಆಗಿರುವ ತಪ್ಪನ್ನು ಸರಿಪಡಿಸಿಕೊಂಡು ಬಾಳು. ಮುಂದೊಂದು ಮಾತು ಹಿಂದೊಂದು ಮಾತನಾಡಬೇಡ ಅಂತ ಹೇಳ್ತಾರೆ. ಹಿಂದೊಂದು ಮಾತಾಡೋದು ಮುಂದೊಂದು ಮಾತಾಡೋದು ಬಹಳ ಜನ ಮಾತಾಡ್ತಾರೆ. ಆದ್ರೆ ಮಾತನಾಡೋದನ್ನೇ ಹವ್ಯಾಸವನ್ನಾಗಿ ಚಟವನ್ನಾಗಿ ಮಾಡಿಕೊಳ್ಳಬಾರದು. ನಾವು ಮಾತನಾಡೋದು ಯಾವ್ದಾರ ಗಾಳಿ ಸಿಕ್ಕಿ ಮಾತಾಡ್ತಿರ್ತೇವೆ ಅಂತ ಚಟ ಅದ. ಅಂತ ಮಾತುಗಳನ್ನ ಚಟವನ್ನಾಗಿ ಅದನ್ನ ನಮ್ಮಲ್ಲಿ ಅಳವಡಿಸಿಕೊಳ್ಳಬಾರದು. ಇದನ್ನೇ ಚಟವನ್ನಾಗಿಸಿಕೊಂಡ ವ್ಯಕ್ತಿಯು ಕೆಲವೇ ದಿನಗಳಲ್ಲಿ ನಂಬಿಕೆಗೆ ಯೋಗ್ಯನಲ್ಲ. ಸಂಶಯದ ನಡೆ ನುಡಿಯ ವ್ಯಕ್ತಿಯು ಮನದಲ್ಲಿ ಸದಾಕಾಲ ಆತಂಕ ಕಲ್ಲನ ಒತ್ತುಗಳನ್ನು ಉಂಟು ಮಾಡಿ ಎಲ್ಲರ ಬದುಕನ್ನು ನರಕಗೊಳಿಸುತ್ತಾರೆ ಅನ್ನುವಂಥ ಯೋಚನೆಯ ಸಾರನ್ನು ತಿಳಿಸಿದ್ದೇನೆ. ಎಲ್ಲರಿಗೂ ಅದಕ್ಕೆ ಅನಂತ ನಮಸ್ಕಾರವನ್ನು ತಿಳಿಸುತ್ತಾ ಇದನ್ನ ಸಮಾಪ್ತಿ ಮಾಡ್ತೇನೆ. ತುಂಬಾ ಧನ್ಯವಾದಗಳು. ಶುದ್ಧ ಬ್ರಹ್ಮನಿಷ್ಠ ಸದ್ಗುರುಗಳಾದಂಥ ಮಲ್ಲಪ್ಪಣ್ಣ ಹುಲ್ಲೂರು ಗುರುಗಳು ಜನಗಾನವನ್ನು ನುಡಿಸಿ ಅದರ ತಾತ್ಪರ್ಯವನ್ನ ನಮಗೆಲ್ಲ ತಿಳಿಸಿಕೊಟ್ರು. ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಈಗ ಗುರುಗಳೇನು ಬಂದಿಲ್ಲ, ಏನು ಇದು ತಗೊಳ್ಳನ್ರಿ, ದುವಾ ಪ್ರಾರ್ಥನೆ ಮಾಡೋಣ್ರಿ. ಬಂದಾರ ನೋಡ್ರಪ್ಪ, ಬಂದಾರ ಹೌದಾ? ಈಗ ವಸ್ತು ನಿರ್ದೇಶ ರೂಪ ಮಂಗಳವನ್ನ ಹೇಳ್ಬೇಕೀಗ. ವಸ್ತು ನಿರ್ದೇಶ ರೂಪ ಮಂಗಳವನ್ನ ಗೌರಮ್ಮ ಯಾರು ಬಂದಿಲ್ಲ. ನಾನು ಹೇಳ್ತೇನೆ. ನೀವು ಹೇಳ್ತೀರ? ಈಗ ಶುದ್ಧ ಬ್ರಹ್ಮನಿಷ್ಠ ಗುರುಮಾತೆಯಾದ ನಾಗರತ್ನವರಿಂದ ವಸ್ತು ನಿರ್ದೇಶ ರೂಪ ಮಂಗಳವನ್ನ ಹೇಳ್ತಾನೆ. ತಾವೆಲ್ಲ ಆಲಿಸ್ಬೇಕು ಅಂತೇಳಿ ವಿನಂತಿಸ್ಕೊಳ್ತೀನಿ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ವಸ್ತು ನಿರ್ದೇಶನ ರೂಪ ಮಂಗಳ. ಜೋ ಸುಖ ನಿತ್ಯ ಪ್ರಕಾಶ ವಿಭೋ नाम रूप आधार मति न लखई जी मति लखई सो मैं शुद्ध अपार अभि अपार स्वरूप मम लहरी विष्णु महेश विधि रवि चंदा वरुण यम
पंडित पीताम्बर जी महाराज की जय। सद्गुरु श्री शरणबसव स्वामी जी महाराज की जय। जय मंगलम जय नमः पार्वती पति शिव हर हर महादेव। ಎಲ್ಲರಿಗೂ ಶರಣಾರ್ಥಿಗಳು. ತುಂಬಾ ಧನ್ಯವಾದಗಳು. ಶುದ್ಧ ಬ್ರಹ್ಮನಿಷ್ಠ ಗುರುಮಾತೆ ನಾಗರತ್ನವರು ಸುಸ್ಕಾರವಾಗಿ ಸ್ಪಷ್ಟ ನಿರ್ದೇಶ ರೂಪ ಮಂಗಲವನ್ನ ಹಾಡಿದರು. ಅವರಿಗೆ ಪೂರ್ವಕ ಅಭಿನಂದನೆಗಳು. ಈಗ ನಮ್ಮ ಪೂಜ್ಯ ಶುದ್ಧ ಬ್ರಹ್ಮನಿಷ್ಠ ಸದ್ಗುರುನಾದಂಥ ಶರಣಬಸವ ಸ್ವಾಮೀಜಿಯವರಿಂದ ಈ ವಿಚಾರ ಸಾಗರದಲ್ಲಿ ಮೋಕ್ಷದ ವಿಚಾರವನ್ನ ಹೇಳ್ತಾರೆ. ತಾವೆಲ್ಲ ಆಲಿಸ್ಬೇಕು ಅಂತ ನೆನೆಸ್ಕೊಳ್ತಾರೆ. ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ಜಿಯವರ ಕೃತಿ. ಒಂದು 154ನೇ ವಿಷಯಾಂಕಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದೀರಿ. ಅದರೊಳಗೆ 60ನೇ ದೋಹಾ ಇಂದಿನ ಪಾಠದ ಮುಂದಿನ ಭಾಗ. ಶಿಷ್ಯ 153ನೇ ವಿಷಯಾಂಕದೊಳಗ 58, 59ನೇ ದೋಹಾದೊಳಗ ಏನ್ ಕೇಳ್ತಾನಂದ್ರೆ, ನೀವು ಗುರುದೇವ ಪರಮಾತ್ಮ ಸದ್ಗುರುನಾಥ, ಇಲ್ಲಿ ತನಕ ನೀವೇನ್ ಹೇಳಿದ್ರಿ, ಈ ಜಗತ್ತು ಮಿಥ್ಯ ಅದ, ಬ್ರಹ್ಮಾಂಡ ಮಿಥ್ಯ ಅದ, ಪಿಂಡಾಂಡ ಮಿಥ್ಯ ಅದ, ಸಂಸಾರ ಮಿಥ್ಯ ಅದ, ಏನೆಲ್ಲ ಮಿಥ್ಯ ಅದ, ಇದು ಬ್ರಹ್ಮ ಒಂದು ಬಿಟ್ರೆ ಉಳಿದದ್ದೆಲ್ಲ ಮಿಥ್ಯ ಅದ. ಅದು ಹೆಂಗ ಮಿಥ್ಯ ಅದ ಅಂದ್ರೆ ಕನಸಿನಂಗ ಮಿಥ್ಯ ಅದ. ಕನಸು ಹೆಂಗ ಮಿಥ್ಯ ಅದ ಅದರಂಗ ಇದೆಲ್ಲ ಬ್ರಹ್ಮನನ್ನು ಹೊರತುಪಡಿಸಿ ನಾವು ಏನು ನಾಮರೂಪಾದಿ ಜಗತ್ತನ್ನು ನಾವು ಕಲ್ಪಿಸಿಕೊಂಡಿವಿ ಅದೆಲ್ಲ ಮಿಥ್ಯ ಆದ ಅಂತ ಹೇಳಿದ್ರಿ. ಅದನ್ನು ನಾವು ಒಪ್ಕೋತೀವಿ, ಮಿಥ್ಯ ಅಂತ ಒಪ್ಕೋತೀವಿ. ಆದ್ರೆ ಮಿಥ್ಯ ಅಂತ ಒಪ್ಪಿಕೊಂಡ ಕ್ಷಣ ನಮ್ಮ ದುಃಖ ನಿವೃತ್ತಿ ಆಗಲಿಲ್ಲ. ನಮಗ ಜಗತ್ತು ಸತ್ಯ ಅದೋ ಮಿಥ್ಯ ಅದೋ ಅದನ್ನ ಸಿದ್ಧಿ ಮಾಡೋದು ನಮ್ಮ ಉದ್ದೇಶ ಅಲ್ಲ. ಜಗತ್ತು ಸತ್ಯ ಅಂತೇಳಿ ಯಾರ್ಯಾರು ಪ್ರಯತ್ನ ಮಾಡ್ಯಾರ್ರಿ? ಎಲ್ಲರೂ ಜಗತ್ತು ಮಿಥ್ಯ ಅನ್ನುವ ಸಮಯದಲ್ಲಿ ಜಗತ್ತು ಸತ್ಯ ಅಂತೇಳಿ ಯಾರು ಪ್ರಯತ್ನ ಮಾಡ್ಲಿಕ್ಕತ್ತಾರ? ಗೊತ್ತದ ನಿಮ್ಗದು? ಶಾಕ್ತರು ಅಂತ ಬರ್ತಾರ, ದೇವಿ ಆರಾಧಕರು. ಶಾಕ್ತರು ಜಗತ್ತು ಸತ್ಯ ಅಂತಾರೆ. ಯಾಕಂದ್ರೆ ಜಗತ್ತು ಅದು ಮಾಯೆಯಿಂದ ಆಗ್ಯದ, ಮಾಯೆ ಸತ್ಯ. ಅದಕ್ಕೆ ಮಾಯೆ ಪೌರಾಣಿಕ ಒಂದು ಮಹತ್ವ ಕೊಟ್ಟು
ಆ ಮಾಯೆಗೆ ಈ ಬ್ರಹ್ಮ ವಿಷ್ಣು ಮಹೇಶ್ವರರು ಹುಟ್ಟ್ಯಾರ. ಮಾಯನೇ ಎಲ್ಲಕ್ಕಿಂತ ದೊಡ್ಡಕ್ಕಿ ಅನ್ನಂಗ ಅವರು ಹೇಳ್ತಾರೆ. ಶಾಕ್ತರಿಗೆ ಆ ಜಗತ್ತು, ಆ ದೇವಿ ಅದೇ ಶ್ರೇಷ್ಠ. ಅದೇ ದಾರಿ ಒಳಗ ಅರವಿಂದಾಶ್ರಮದ ಶ್ರೀ ಅರವಿಂದರ ವಾದ ಕೂಡ ಅದೇ ಅದ. ಜಗತ್ತ ಸತ್ಯ ಅಂತ. ಜಗತ್ ಸತ್ಯತ್ವವನ್ನ ಅವರು ಒಪ್ಪುತ್ತಾರೆ. ಮತ್ತ ಅರವಿಂದ್ ಉಪನಿಷತ್ ಅಂತ ಬರೆದಾರ. ಉಪನಿಷತ್ತು ಬರೆಯುವ ಮಟ್ಟಿನ ಋಷಿಗಳು ಜಗತ್ ಸತ್ಯತ್ವ. ಮತ್ತ ಜಗತ್ ಸತ್ಯ ಯಾರು? ಚಾರ್ವಾಕರು. ಕಣ್ಣಿಗೆ ಕಂಡದ್ದೇ ನಮಗೆ ಸತ್ಯ ಅಂತ. ಮತ್ತೆ ಜಗತ್ ಸತ್ಯ ಅಂತ ಯಾರಂತಾರಂದ್ರೆ ಭೇದವಾದಿಗಳು. ಭೇದವಾದಿಗಳು ಜಗತ್ತು ಸತ್ಯ ಅಂತಾರೆ. ಜಗತ್ತು ಸತ್ಯ, ಬ್ರಹ್ಮನು ಸತ್ಯ. ಅಭೇದವಾದಿಗಳೇನ್ ಹೇಳ್ತಾರ? ಜಗತ್ತು ಮಿಥ್ಯ, ಬ್ರಹ್ಮ ಸತ್ಯ. ಎರಡು ಸತ್ಯಗಳು, ಒಂದು ತೋರುವ ಅಡಗುವ ಸತ್ಯ, ಒಂದು ತೋರದ ಅಡಗದ ಸತ್ಯ. ಜಗತ್ತು ಸತ್ಯ, ತೋರುವ ಅಡಗುವ ಸತ್ಯ. ಬ್ರಹ್ಮ ತೋರದ ಅಡಗದ ಸತ್ಯ. ಹೀಗಾಗಿ ನಾನಾ ರೀತಿ ವಾದಗಳು. ಈ ವಾದಗಳು ಬೇಕೇನು ನಮಗ? ಇವೆಲ್ಲ ಏನು? ಬುದ್ಧಿ ಕೆಲಸ. ಇವು ಬುದ್ಧಿವಂತಿಕೆಯಿಂದ ನಾನಾ ರೀತಿ ದೃಷ್ಟಾಂತಗಳನ್ನು ಕೊಡುವ ಮೂಲಕ ತಮ್ಮ ವಾದವನ್ನು ಮಂಡಿಸಿ ಎದುರಿಗಿರುವಂತವರ ಬುದ್ಧಿಗಿಂತ ತಮ್ಮ ಬುದ್ಧಿ ಶ್ರೇಷ್ಠ ಅನ್ನೋದು ವಾದ ಮಾಡೋದಷ್ಟೇ ಅಂತ. ಅದು ಬೇಕಾ? ನಿಮಗೆ ಬೇಕಾಗಿರೋದು ದುಃಖ ನಿವೃತ್ತಿನ? ಏನು ಜಗತ್ತು ಸತ್ಯ, ಜಗತ್ತು ಮಿಥ್ಯ, ಬ್ರಹ್ಮಾಂಡ ಸತ್ಯ, ಬ್ರಹ್ಮಾಂಡ ಮಿಥ್ಯ, ಮತ್ತೆ ಅದು ಸಂಸಾರ ಸತ್ಯ, ಸಂಸಾರ ಮಿಥ್ಯ, ಪಾಪ ಪುಣ್ಯ ಸತ್ಯ, ಪಾಪ ಪುಣ್ಯ ಮಿಥ್ಯ, ಸ್ವರ್ಗ ನರಕ ಸತ್ಯ, ಸ್ವರ್ಗ ನರಕ ಮಿಥ್ಯ, ನಾವು ಅದು ನಂಬಲ್ಲ, ನಾವು ಇದು ನಂಬಲ್ಲ, ದೇವರು ಸತ್ಯ, ದೇವರು ಮಿಥ್ಯ, ಧರ್ಮ ಸತ್ಯ, ಧರ್ಮ ಮಿಥ್ಯ ಅಂತೇಳಕ್ಕೆ ಇವೆಲ್ಲ ಏನದವ ಸಣ್ಣ ಹುಡುಗರ ಕೆಲಸ ರೀ. ಇವು ಬಾಲಭಾಷೆ. ಇವು ಬಾಲಭಾಷೆ ತಾವು ಭಾರಿ ದೊಡ್ಡ ವಾದ ಮಾಡಿ ಶಾಣ್ಯರ ಅನ್ಸ್ಕೊಂಡ್ಬಿಡೋದಕ್ಕೆ ಮಾಡೋ ಕೆಲಸಗಳು. ಇವು ಸತ್ಯ ಇದ್ರೆ ಏನ್ ಮಾಡಮು, ಮಿಥ್ಯ ಇದ್ರೆ ಏನ್ ಮಾಡಮು? ವಿಚಾರ ಸಾಗರದ ಆ ತುದಿಲಿ ಈ ತುದಿ ತನಕ ಎಲ್ಲರ ಯಾವ್ದಾರ ಒಂದು ದೇವರು ಹಿಡ್ಕೊಂಡು ಈ ದೇವರು ಸತ್ಯ, ಇದನ್ನೇ ನೆನೆಸ್ರಿ, ಈ ಗುರು ಸತ್ಯ, ಇದನ್ನೇ ನೆನೆಸ್ರಿ ಹಂಗೇನಾರ ಹೇಳರೇನು? ಎಲ್ಲರ ಯಾವುದು ಸತ್ಯನೋ ಯಾವ್ದು ಮಿಥ್ಯನೋ ತಗೊಂಡು ನಮ್ಗೆ ಏನ್ ಮಾಡೋದದ? ಅವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ. ಏನಾಗಬೇಕಾಗ್ಯದ? ನಮ್ಗೆ ಆಕ್ಚುಲ್ ದುಃಖ ನಿವೃತ್ತಿ ಆಗ್ಬೇಕಾಗ್ಯದ. ಕನಸು ಸತ್ಯ, ಕನಸು ಮಿಥ್ಯ. ಅದು ಸತ್ಯ ಇದ್ರೆ ಏನ್ ಮಾಡಮು, ಮಿಥ್ಯ ಇದ್ರೆ ಏನ್ ಮಾಡಮು? ನಮಗ್ ಬೇಕಾಗಿರೋದು ನೆಟ್ಟ ದುಃಖ ನಿವೃತ್ತಿ. ಹಸಿವಾಗ್ಯದ, ಬಂಡ್ಯಾಗ ಬಾಳೆಹಣ್ಣು ಅದಾವ, ತಗೋಬೇಕು, ತಿನ್ಬೇಕಷ್ಟೇ. ಅದನ್ನು ಬಿಟ್ಟು ಅದು ಬಾಳೆಹಣ್ಣು ಯಾರು ಮಾರ್ಯಾರ, ಯಾರು ಹೊಲ್ದಾಗ್ಯಾವ, ಯಾರು ತಂದ್ರು, ಎಷ್ಟು ಕೊಟ್ಟು ತಂದ್ರು, ಅದೆಲ್ಲ ತೊಗೊಂಡು ನಮ್ಗೇನ್ ಮಾಡೋದು? ನಮ್ಗೇನ್ ಬೇಕು ಅಲ್ಲೆಲ್ಲ ತಗೋಬೇಕು, ಹೋಗ್ಬೇಕಷ್ಟೇ. ದುಃಖ ನಿವೃತ್ತಿ ಆಗ್ಬೇಕಾಗ್ಯದ ನಮಗ್. ಹೇಳೋ ಮಾತು ಒಪ್ಕೋತೀರಾ? ಏನಿಲ್ಲ, ಸತ್ಯ ಮಿಥ್ಯ ಅಂತ ಹೇಳಕ್ಕೆ ವಾದ ಮಾಡ್ಕೊತ ಕೂಡಬೇಕು. ಈ ವಾದ ಮಾಡೋರು ಸಣ್ಣ ಹುಡುಗರಂತ ಅಷ್ಟೇ. ಅವ್ರು ಬೇಕಾದಷ್ಟು ವಯಸ್ಸಾಗಿರ್ಬೋದು, ಬೇಕಾದಷ್ಟು ಶಾಸ್ತ್ರ ಓದಿರ್ಬೋದು, ಮತ್ತು ಬೇಕಾದಷ್ಟು ಶಾಸ್ತ್ರ ಬರೆದಿರ್ಬೋದು. ದುಃಖ ನಿವೃತ್ತಿ ಆಗೋದು ಬಹಳ ಮುಖ್ಯ. ಏನ್ ಮಾಡ್ತೀರಿ? ಸತ್ಯ ಮಿಥ್ಯದ ಚಕ್ಕರ್ನಾಗ ಬೀಳ್ತಿರೋ ಏನ್ ದುಃಖ ನಿವೃತ್ತಿ ಕಡೆ ಲಕ್ಷ್ಯ ಕೊಟ್ಟು ಮೋಕ್ಷ ಹೊಂದುತ್ತಿರೋ?
ಮೋಕ್ಷ ಹೊಂದಬೇಕು. ಸತ್ಯದ ಕಡಿ ಮಿಥ್ಯದ ಕಡಿ ಬೇಡ, ದುಃಖ ನಿವೃತ್ತಿ ಕಡಿ. ದುಃಖ ನಿವೃತ್ತಿ, ಸತ್ಯ ಮಿಥ್ಯನ ವಾದ ಬೇಕಾಗಿಲ್ಲ ನಮಗೆ. ದುಃಖ ನಿವೃತ್ತಿ ಆಗ್ಬೇಕಾಗ್ಯದ, ಅದಕ್ಕೆ ನಮ್ಮ ಸಮಸ್ಯೆ ಅದು. ನಮಗೆ ದುಃಖ ನಿವೃತ್ತಿ ಆಗ್ಬೇಕಾಗ್ಯದ ನೋಡಪ್ಪ. ಉಳಿದದ್ದು ಅವೆಲ್ಲ ತಗೊಂಡು ನಮ್ಗೇನು ಮಾಡೋದು? ಇಷ್ಟೇ ಇರೋದು ನಿಶ್ಚಲದಾಸರ ಮಾರ್ಗದರ್ಶನ. ಅದಕ್ಕೆ ಇಲ್ಲಿ ತನಕ ಏನು ಹೇಳಿರಿ ಅದೆಲ್ಲ ಮಿಥ್ಯ ಅಂತ ಹೇಳಿದ್ರಿ, ಅದು ಒಪ್ಕೋತೀವಿ ಸರಿ. ಆದ್ರೆ ಮಿಥ್ಯ ಅಂತ ಅಂದದ್ದಕ್ಕೆ ಮಾತ್ರಕ್ಕೆ ನಮ್ಮ ದುಃಖ ನಿವೃತ್ತಿ ಆಗಿಲ್ಲ. ನಮ್ಮ ವಿಚಾರ ಸಾಗರ, ವಿಚಾರ ಮಾರ್ಗ, ವಿಚಾರ ಮಾಡುವಂತ ವೈಚಾರಿಕತೆ ಎದ್ರ ಸಲುವಾಗಪ್ಪ ಅಂತಂದ್ರೆ ದುಃಖ ನಿವೃತ್ತಿ ಸಲುವಾಗಿ, ಮೋಕ್ಷ ಪ್ರಾಪ್ತಿ ಸಲುವಾಗಿ. ನಮ್ಮ ಗುರಿ ಮೋಕ್ಷ ಪ್ರಾಪ್ತಿ, ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ. ಇದು ನಮ್ಮ ಉದ್ದೇಶ. ಅದಕ್ಕೆ 4ನೇ ತರಂಗ 154ನೇ ವಿಷಯಾಂಕ 60ನೇ ದೋಹ. ಎದಕ್ಕೆ ದುಃಖ ಆಗ್ಯದ ಗೊತ್ತಿಲ್ಲ ನಿಮ್ಗ? ಸ್ವಸ್ವರೂಪವನ್ನ ಮರ್ತಿದ್ರಿ. ಅದು ಒಂದೇ ನಿಮ್ಗೆ ಗೊತ್ತಿದ್ದೇ. ಮತ್ತದೇ ಹೇಳ್ತಾರ ಅವ್ರು, ಗಟ್ಟಿ ಮಾಡೋದಕ್ಕೆ ಮತ್ತದೇ ಹೇಳ್ತಾರ. ಆತ್ಮದ ಅಜ್ಞಾನದಿಂದ ಜಗತ್ತು ಪ್ರತೀತಿ ಆಗುತ್ತದೆ. ಆ ಜಗತ್ತಿನ ನಿವೃತ್ತಿಯ ಉಪಾಯವು ಜ್ಞಾನದ ಸ್ವರೂಪವಾಗಿದೆ. ಜ್ಞಾನದ ಸ್ವರೂಪ ಏನು? ಜಗತ್ತಿನ ನಿವೃತ್ತಿ. ಬ್ರಹ್ಮಾಂಡದ ನಿವೃತ್ತಿ, ಪಿಂಡಾಂಡದ ನಿವೃತ್ತಿ, ಸಂಸಾರದ ನಿವೃತ್ತಿ, ಕನಸಿನ ನಿವೃತ್ತಿ ಏನದ? ಅದೇ ಜ್ಞಾನ, ಅದೇ ಜ್ಞಾನದ ಸ್ವರೂಪ. ಆತ್ಮದ ಅಜ್ಞಾನ ಅಂದ್ರೆ ಆತ್ಮನ ಸ್ವರೂಪದ ಅಜ್ಞಾನ. ನಾನು ಆತ್ಮನಿದ್ದೇನೆ ಅನ್ನೋದು ಮರ್ತದಕ್ಕೆ ಏನಾಗ್ಬಿಟ್ಟದ? ತಾನು ಪಿಂಡಾಂಡ ಆಗ್ಯಾನ, ತಾನು ಎದುರಿಗೆ ಕಂಡದ್ದು ಬ್ರಹ್ಮಾಂಡ ಆಗ್ಯಾನ. ಹಾಗೆ ಆ ಜಗತ್ತು, ಸಂಸಾರ ಎಲ್ಲ ಪ್ರತೀತಿ ಆಗ್ಲಕ್ಕತ್ತದ. ಅದರ ನಿವೃತ್ತಿಯ ಉಪಾಯವೇ ಜ್ಞಾನದ ಸ್ವರೂಪವಾಗಿದೆ. ಇದು ವಿಷಯಾಂಕದ ಶೀರ್ಷಿಕೆ. ಮತ್ತೆ ದೋಹ ಹೇಳ್ತಾರೆ, ಸೋ ಮೈ ಕಹೂ ಬಖಾನಿ. ನಾನು ಮೊದಲೇ ಹೇಳಿನಿ, ಆಲ್ರೆಡಿ ಹೇಳಿನಿ. ಸೋಮೈ ಕವು ಮುಂದೇನು ಹೇಳ್ಬೇಕಂತೀನಿ ಅದೆಲ್ಲ ಮೊದಲೇ ಹೇಳಿನಿ. ಬಖಾನಿ ಎಲ್ಲಿ ಹೇಳಿರಿ, ಯಾವಾಗ ಹೇಳಿರಿ ಅಂತ ಕೇಳ್ತಾನೆ ಶಿಷ್ಯ. ಏ ಶಿಷ್ಯನೇ, ಯಾವ ನೀನು ಜಗದ್ರೂಪವಾದ ದುಃಖದ ನಿವೃತ್ತಿಯ ಉಪಾಯವನ್ನು ಕೇಳಿರುವೆಯೋ ಅದನ್ನು ನಾನು ನಿನಗೆ ಈ ಮೊದಲೇ ಹೇಳಿದ್ದೇನೆ. ಬಖಾನಿ ಅಂದ್ರೆ ಹೇಳಿದ್ದೇನೆ. ಎಲ್ಲಿ ಹೇಳಿನಿ? ಎಲ್ಲಿ ಹೇಳಿನಿ ಅಂದ್ರೆ 115 ಮತ್ತು 123ನೇ ವಿಷಯಾಂಕದಲ್ಲಿ ಹೇಳಿನಿ. 115 ಮತ್ತು 123ನೇ ವಿಷಯಾಂಕದಾಗ ಹೇಳಿನಿ. ಏನದ 115ನೇ ವಿಷಯಾಂಕ? ಈಗ ನೀವದಿರಿ 154ನೇ ವಿಷಯಾಂಕ. 115ನೇ ವಿಷಯಾಂಕ ಏನದ? ಶೀರ್ಷಿಕೆ ಏನದ? ಮೋಕ್ಷ ಇಚ್ಛೆಯು ಭ್ರಾಂತಿಜನ್ಯತಾಪೂರ್ವಕವಾಗಿದೆ. ಮೋಕ್ಷ ಏನ್ ಬಯಸ್ತಲ್ಲ ಅದು ಭ್ರಾಂತಿಜನ್ಯಕ. ಅದು ಮೋಕ್ಷ ಅನ್ನೋದಕ್ಕ ನಿನ್ನ ದುಃಖನೇ ಇಲ್ಲ, ಇಲ್ಲದ ದುಃಖ ನಿವೃತ್ತಿ ಮಾಡ್ಕೋಬೇಕು ಅಂದ ಮೋಕ್ಷದ ಅಪೇಕ್ಷೆ ಪಡ್ತಲ್ಲ, ಅದು ಭ್ರಾಂತಿಜನ್ಯ ಆದ ಅಂತೇಳಿ ಗುರುಗಳು ಮೊದಲೇ ಹೇಳಿವಿ ಅಂತ 115ನೇ ವಿಷಯಾಂಕ.
123ನೇ ವಿಷಯ ಅಂಕ ಏನದ? ಆತ್ಮದ ಅಜ್ಞಾನದಿಂದ ಏನಾಗ್ತದ? ಇದೆಲ್ಲ ಬ್ರಹ್ಮಾಂಡ ಪಿಂಡಾಂಡ ಪ್ರತೀತಿ ಆಗ್ತದ. ಅದಕ್ಕೆ ರಜ್ಜು ಸರ್ಪದ ದೃಷ್ಟಾಂತ ಕೊಟ್ಟೇವಿ. ಹಗ್ಗದ ಅಜ್ಞಾನದ ಕಾರಣ ಹಾವು ತೋರ್ತಾ ಇದೆ. ಅಧಿಷ್ಠಾನದ ಅಜ್ಞಾನದ ಕಾರಣ ಅಧ್ಯಸ್ಥ ವಸ್ತು ತೋರ್ತಾ ಇದೆ. ಹಿಂಗ ಹೇಳಿ ಎರಡೂ ವಿಷಯಾಂಕಗಳು ಪರ್ಫೆಕ್ಟ್ ಆಗಿ ನೆನ್ಪಿಟ್ಕೋಬೇಕು. ಅದು ಎದಕ್ಕೆ ಹಿಂಗೆ ಹೇಳ್ತಾರಂತಂದ್ರೆ ಇದಕ್ಕೆ ಸಂಬಂಧಪಟ್ಟದ್ದೇ ನಾ ಮೊದಲು ಹೇಳಿನಿ, ಅದರದ್ದು ಮುಂದುವರಿದ ಭಾಗ ಹೇಳ್ತೀನಿ ಅಂತ. ಯಾವ ಎರಡು ವಿಷಯಾಂಕಗಳು? 115 ಮತ್ತು 123. 115, 123 ಇವೆಲ್ಲ ಪಕ್ಕ ತಿಳ್ಕೋಬೇಕು. 115, 123 ಮತ್ತ ಈಗಿರೋದು 154. ಇವೆಲ್ಲ ಒಂದೇ ವಿಷಯವನ್ನು ಪ್ರತಿಪಾದಿಸ್ತಾವ. ಒಂದಕ್ಕಿಂತ ಒಂದು ಮುಂದುವರಿದ ಭಾಗ. ದುಃಖ ನಿವೃತ್ತಿ. ಎಂತ ದುಃಖ? ಮಿಥ್ಯವಾದ ದುಃಖ. ಮಿಥ್ಯವಾದ ದುಃಖದ ನಿವೃತ್ತಿ. ಅದಕ್ಕೆ ಒಂದನೇ ಸಾಲು ಈ ಸೊರಠದಲ್ಲಿ ಗುರು ಹೇಳ್ತಾ ಇದ್ದಾರೆ, ಸೋಮೈ ಕಹು ಬಕಾನಿ. ಏನು ಹೇಳ್ಬೇಕಂತ ನೀ ನನಗೆ ಕೇಳಕತ್ತಿದ ಅದನ್ನ ಮೊದಲೇ ಹೇಳಿನಪ್ಪ ನಿನಗ. ಒಂದ್ ಸ್ವಲ್ಪ ನೋಡ್ಕೋ. 123 ಮತ್ತು 115ನೇ ವಿಷಯಾಂಕದಲ್ಲಿ ನೀ ಮತ್ತೆ ಅದೇ ಕೇಳಿದ್ದೆ ಕೇಳಕತ್ತಿದಿ. ನಾ ಮತ್ತೆ ಹೇಳಿದ್ದೆ ಹೇಳ್ಬೇಕು. ಮೊದಲು ಹೇಳಿನಲ್ಲಪ್ಪ. ಯಾವಾಗ ಹೇಳಿದ್ರಿ ಅಂತಂದ್ರೆ 115ನೇ ವಿಷಯಾಂಕ, 123ನೇ ವಿಷಯಾಂಕ. ನೀ ಯಾವಾಗ ಕೇಳಿದ್ರು ನನ್ನ ಉತ್ತರ ಒಂದೇ ಇರ್ತದ. ನೀ ಎಷ್ಟು ತರ ಕೇಳಿದ್ರು ನನ್ನ ಉತ್ತರ ಒಂದೇ ಇರ್ತದ. ಜೋ ಸಾಧನತೆ ಪೂಚಿಯೇ, ಯಾವ ಸಾಧನೆಯನ್ನ ನೀನು ಕೇಳ್ತಾ ಇದ್ದೀಯಾ? ಏನ್ ಸಾಧನ? ದುಃಖ ನಿವೃತ್ತಿಯ ಸಾಧನ. ಎಂತ ದುಃಖ? ಮಿಥ್ಯವಾದ ದುಃಖ. ಅದಕ್ಕೆ ಕಾರಣ ಯಾವುದು? ಮಿಥ್ಯವಾದ ಜಗತ್ತು, ಮಿಥ್ಯವಾದ ಬ್ರಹ್ಮಾಂಡ, ಮಿಥ್ಯವಾದ ಪಿಂಡಾಂಡ, ಮಿಥ್ಯವಾದ ಸಂಸಾರ, ಮಿಥ್ಯವಾದ ಸ್ವಪ್ನ. ಇವೆಲ್ಲ ಏನದವ? ದುಃಖಕ್ಕೆ ಕಾರಣ ಅದಾವ. ಇವು ಕಳ್ಕೋಬೇಕಂತ ನೀ ಸಾಧನೆ ಮಾಡ್ಬೇಕಂತಿದಲ್ಲ. ಅದಕ್ಕೆ ಆಲ್ರೆಡಿ ನಾನು ಜೋ ಸಾಧನ ತೇ ಪೂಚಿಯೇ, ನೀ ಏನ್ ಕೇಳಿದಿ ಅದು ನಿನಗ ನಾನು 115, 123ನೇ ವಿಷಯದೊಳಗೆ ಹೇಳಿಬಿಟ್ಟಿನಿ. ನಿಜ ಹಿಯ ನಿಶ್ಚಯ ಆನಿ ರಹೈ ನ ರಂಚಕ ಖೇದ ಜಗ. 3 ಮತ್ತು 4ನೇ ಸಾಲು ಏನ್ ಹೇಳ್ತದ ಅರ್ಥ ಅಂದ್ರೆ, ಅದನ್ನು ಮತ್ತೆ ನಿಜ ಹಿಯ ನಿಶ್ಚಯ ಆನಿ ಅಂತಂದ್ರ ಮತ್ತೊಮ್ಮೆ ನೀನು ಮನದಲ್ಲಿ ತಂದುಕೊಳ್ಳು. ನಾ ಏನ್ ಹೇಳಿನಿ ಅದನ್ನ ಮತ್ತೊಂದು ಸಾರಿ ಮನಸ್ಸಿನಾಗ ತಂದುಕೋ, ನೆನಪು ಮಾಡ್ಕೋ. ಮನಸ್ಸಿನಾಗ ತಂದುಕೋ ಅಂದ್ರೆ ಒಂದೇ, ಬುದ್ಧಿ ಒಳಗೆ ತಂದುಕೋ ಅಂದ್ರೆ ಒಂದೇ, ಚಿತ್ತದೊಳಗೆ ತಂದುಕೋ ಅಂದ್ರೆ ಒಂದೇ. ಮರ್ತಿದಿ, ಅದನ್ನ ಮತ್ತೆ ನೆನಪು ಮಾಡ್ಕೋ ಸ್ವಲ್ಪ. ಈ ಪಾಠ ಮುಗಿದ್ಮೇಲೆ ಏನ್ ಮಾಡ್ಬೇಕು ನೀವು? ಇಷ್ಟು ಹೇಳಿದ್ಮೇಲೆ ಆಯ್ತು, ಮುಚ್ಚಿಟ್ಟಕ್ಕೆ ಮರುದಿನ ಮುಂಜಾನೆ ಅದೇ ಮುಖ ಇಟ್ಕೊಂಡು ಬರಬಾರ್ದು. ಏನ್ ಕೆಲಸ ನೀವು ಮಾಡ್ಬೇಕಾಗಿತ್ತು ಇದು ಹೇಳಿದ್ಮೇಲೆ. ನಮ್ಮ ಪಾಠ ಮುಗಿದ್ಮೇಲೆ ಏನ್ ಮನನ ಮಾಡ್ತೀವಿ? 115 ಮತ್ತು 123 ಇವೆರಡೂ ತರಂಗಗಳು ಓದ್ಕೋಬೇಕು. ಎರಡೂ ತರಂಗಗಳು ಓದ್ಕೋಬೇಕು. ಏನ್ ಹೇಳ್ಯಾರ ಅಂತ ಹೇಳಿ ಪ್ರವಚನನು ಕೇಳಬೇಕು, ಎರಡೂ ತರಂಗಗಳು ಓದ್ಕೋಬೇಕು. ಅದನ್ನು ಮನದಲ್ಲಿ ತಂದುಕೊಳ್ಳು. ಯಾರು ಹೇಳಕತ್ತಾರ? ನಾನು ಹೇಳಕತ್ತಿಲ್ಲಿದು. ಯಾರು ಹೇಳಕತ್ತಾರ? ನಾನು ಹೇಳಕತ್ತೇನೆ. ಸಾಧು ನಿಶ್ಚಲ್ ದಾಸ್ಜಿಯವರು ಮುಂದೆ ವಿಷಯ ಬೇಕು ಅಂತಂದ್ರೆ ಇವೆರಡೂ ಓದ್ಕೊ, ಮೊದಲ ತಿಳ್ಕೊ.
115 ಮತ್ತು 123ನೇ ವಿಷಯಾಂಕ ಎರಡನ್ನ ನೀನು ಮನಸ್ಸಿನಾಗ ತಂದ್ಕೋ, ಸ್ಮೃತಿಗೆ ತಂದ್ಕೋ, ನೆನಪು ಮಾಡ್ಕೋ, ದೃಢ ನಿಶ್ಚಯ ಮಾಡಿಕೊಳ್ಳು, ಮನನ ಮಾಡು. ಅವೆರಡು 115, 123 ಇವೇನದಾವ ಶ್ರವಣ ಮಾಡಿದಿ, ಮರ್ತಿದಿ, ಅದು ಮನನ ಮಾಡು, ದೃಢ ನಿಶ್ಚಯ ಮಾಡಿಕೊಳ್ಳು. ರಹೈ ನ ರಂಚಕ ಖೇದ ಜಗ ಅಂದ್ರೆ ಅದರಿಂದ ಏನಾಗ್ತದ, ಮನನದಿಂದ ಈ ರೀತಿ ನೀನು 115 ಮತ್ತು 123ನೇ ವಿಷಯಾಂಕವನ್ನ ನೀನು ಮನನ ಮಾಡುವುದರಿಂದ ನಿನ್ನಲ್ಲಿ ಸ್ವಲ್ಪವೂ ಕೂಡ ರಂಚಕ ಜಗಖೇದ ಅಂತಂದ್ರೇನು? ರಂಚಕ ಅಂದ್ರೆ ಒಂಚೂರು ಜಗತ್ತಿನ ಭ್ರಮೆ, ಜಗತ್ತಿನ ದುಃಖ, ಜನನ ಮರಣಗಳ ದುಃಖ ಇವ್ಯಾವು ಇರಂಗಿಲ್ಲ, ಅವು ಉಳಿಯಂಗಿಲ್ಲ. ರಂಚಕ ಅಂದ್ರೆ ಒಂಚೂರು ಲವಲೇಶನು ಇರಂಗಿಲ್ಲ. ನಿನಗೆ ದುಃಖ ನಿವೃತ್ತಿ ಯಾಕಾಗಿಲ್ಲ ಅಂತಂದ್ರೆ 115 ಮತ್ತು 123ನೇ ವಿಷಯಾಂಕದ ವಿಷಯವನ್ನ ನೀನು ಮನನ ಮಾಡಿಲ್ಲ. ಅದರ ಸಲುವಾಗಿ ನಿನಗೇನಾಗ್ಯದ, ದುಃಖ ಹೋಗಿಲ್ಲ. ಯಾರು ಚಾಲು ಇಟ್ಕೊಂಡಿರಿ, ಬಂದ್ ಮಾಡ್ರಿ. ದುಃಖ ನಿವೃತ್ತಿಗೆ ಕಾರಣ ಹೇಳಕತ್ತಾರೋ, ಹಿಂದ ಹೇಳಿದ್ದೆಲ್ಲ ಮರ್ತಕ್ಕೆ ಮತ್ತೆ ಮುಂದೆ ಕೇಳ್ಕೊತ ಹೋಗಿ ಲಾಸ್ಟಿಗೆ ಅದೇನ್ರಿ ಇದೇನ್ರಿ, ರಾಮ ಅಂದ್ರೆ ಯಾರ್ರಿ, ಸೀತಾ ಅಂದ್ರೆ ಯಾರ್ರಿ, ದಶರಥ. ರಾಮಾಯಣ ಮುಗಿದ್ಮೇಲೆ ರಾಮ ಅಂದ್ರೆ ಯಾರು, ಸೀತಾ ಅಂದ್ರೆ ಯಾರು, ದಶರಥ ಅಂದ್ರೆ ಯಾರು, ಕೈಕೇಯಿ ಅಂದ್ರೆ ಯಾರು, ಸುಮಿತ್ರ ಅಂದ್ರೆ ಯಾರು, ಲಕ್ಷ್ಮಣ ಅಂದ್ರೆ ಯಾರು, ಭರತ್ ಅಂದ್ರೆ ಯಾರು ಅಂತ ಪ್ರಶ್ನೆ ಕೇಳಿದಾಗ ಮುಂದೆ ಅದಕ್ಕ 115 ಮತ್ತು 123 ಚಂದ ನೆನಪು ಮಾಡ್ಕೊಡ್ರಿ, ಚಂದ ಶ್ರವಣ ಮಾಡ್ರಿ, ಚಂದ ಏನ್ ಮಾಡ್ರಿ, ಓದ್ಕೊಡ್ರಿ, ಅಧ್ಯಯನ ಮಾಡ್ರಿ. ಆ ಒಂದು ಪ್ರವಚನ ಶ್ರವಣ ಮಾಡ್ರಿ. ಶ್ರವಣ ಮಾಡಿ ಏನ್ ಮಾಡ್ತೀರಿ, ಮನನ ಮಾಡ್ರಿ. ಅದನ್ನ ಮರಿಲಾರ್ದಂಗ ನೆನಪಿಟ್ಟುಕೊಡ್ರಿ. ನಿಮ್ಮ ಮರುವೆ ಎಲ್ಲ ಗದ್ದಲಕ್ಕೆ ಹಾಕ್ಲಿಕ್ಕತ್ತದ. ಒಂದು ಅತ್ಯಂತ ಮುಖ್ಯ ಸಭೆ, ದೊಡ್ಡ ಅಧಿಕಾರಿಗಳದಿರಿ ಅಂತ ಭಾವಿಸ್ರಿ. ನೀವು ಅದನ್ನೇ ಆರ್ಡರ್ ತರೋದಕ್ಕತ್ತ ಬೆಂಗಳೂರಿಗೋ ಡೆಲ್ಲಿಗೋ ಎಲ್ಲೋ ಹೋಗಿರಿ. ಎಲ್ಲ ಮುಖ್ಯ ವ್ಯಕ್ತಿಗಳು ಬಂದರ ಅದಕ್ಕೆ ಸಂಬಂಧಪಟ್ಟಂತವರು ಸಭೆಯಲ್ಲಿ ಕಾಯ್ಕೊಂಡು ಕೂತಾರೆ, ನೀವು ಬರ್ತೀರಿ ಅಂತ. ನಿಮ್ಮನ್ನು ತಗೊಂಡು ಏನ್ ಮಾಡೋದು, ನಿಮ್ಮಲ್ಲಿರುವಂತ ಆರ್ಡರ್ ತಗೋಬೇಕಾಗ್ಯದ. ಅವ್ರು ಆರ್ಡರ್ಸ್ ಎಲ್ಲ ಕಾಯ್ಕೊಂಡು ಕೂತಾರ. ಎಷ್ಟೋ ಕಿಲೋಮೀಟರ್ ದೂರದಿಂದ ಬಂದಿರಿ, ಏನ್ ಮಾಡಿರಿ, ಬಂದು ಕಾರು ಜೀಪ್ನಾಗಿಂದ ಇಳಿದಿರಿ. ಅವ್ರು ಎದ್ರ ಸಲ ಕಾಯ್ಕೊಂಡು ಕೂತಾರ, ಅದೇ ಮರ್ತು ಹೋಗಿರಿ, ಅದು ತಂದೆ ಇಲ್ಲ. ಎಲ್ಲದ ಅಂತ ಕೇಳಿದ್ರ ಮರ್ತೀನಿ ಅಂತ ಹೇಳಿದ್ರು. ಆವಾಗ ಅದರಿಂದ ಮುಂದೆ ಅತ್ಯಲ್ಪ ಸಮಯದಲ್ಲಿ ಒಬ್ಬ ದೊಡ್ಡ ವ್ಯಕ್ತಿ ಅದಕ್ಕೆ ಸಂಬಂಧಪಟ್ಟಂತ ನಿರ್ಧಾರ ತಗೊಂಡು ಅದಕ್ಕೆ ಬೇಕಾದಂತ ಕೋಟಿಗಟ್ಟಲೆ ಹಣ ಸ್ಯಾಂಕ್ಷನ್ ಮಾಡಿ ಮುಂದೆ ಹೋಗ್ಬೇಕಂತ ಕಾಯ್ಕೊಂಡು ಕೂತಾನ. ನಿಮ್ಮ ಆದೇಶ ಅಲ್ಲಿ ತಗೊಂಡು ಬರಲಿಲ್ಲ. ಅಲ್ಲಿ ಆಗಿದ್ದ ಲೋಪ, ಅಲ್ಲಿ ಆಗಿದ್ದ ದುಃಖ, ಅಲ್ಲಿ ಜನರ ಟೀಕೆ, ಅಲ್ಲಿ ಜನರ ಬೈಗುಳಗಳು, ಅವೆಲ್ಲದಕ್ಕೂ ಕಾರಣ ಯಾವುದು? ಮರು ವಿಸ್ಮೃತಿ. ವಿಸ್ಮೃತಿನೇ ಅಶಕ್ತತೆ, ವೀಕ್ನೆಸ್. ಆತ್ಮದ ವಿಸ್ಮೃತಿನೇ ಅಶಕ್ತಿ. ಆತ್ಮದ ಸ್ವರೂಪದ ಬಗ್ಗೆ ನೆನಪಿಟ್ಟುಕೊಂಡಿರೋದೇ ಶಕ್ತಿ. ನಾನು ಶಿವಸ್ವರೂಪನದೀನಿ ಅಂತೇಳಿ ನೆನಪಿಟ್ಟುಕೊಳ್ಳೋದೇ ಶಕ್ತಿ. ಯಾವುದರ ಒಂದು ದೇವಿ ಮೂರ್ತಿ ಅಲ್ಲ. 8 ಕೈಯ 8 ಅವೇನು ಒಂದೊಂದು ಕೈ ಒಳಗೆ ಒಂದೊಂದು ಆಯುಧ ಇಟ್ಟು ಮಂಗಳಾರತಿ ಮಾಡೋದಲ್ಲ. ಅದು ಶಕ್ತಿ.
ನಿಮ್ಮ ಸ್ವಸ್ವರೂಪದ ಬಗ್ಗೆ ಅರಿವಿನಲ್ಲಿರದೇ ನಿಮ್ಮ ಶಕ್ತಿ. ಅದೇ ನಿಮ್ಮ ಶಕ್ತಿ, ಅದೇ ನಿಮ್ಮ ಜ್ಞಾನ ಶಕ್ತಿ, ಅದೇ ನಿಮ್ಮ ಕ್ರಿಯಾಶಕ್ತಿ, ಅದೇ ನಿಮ್ಮ ಇಚ್ಛಾಶಕ್ತಿ. ಹೆಂಗ ಶಕ್ತಿ ಅಂದ್ರೆ ಏನಂತ ಗೊತ್ತಾಯ್ತಾ? ಶಿವ ಶಕ್ತಿ ಅಂದಕ್ಕೆ ಎರಡು ಬೇರೆ ಬೇರೆ ಮೂರ್ತಿ ಮಾಡಿ ಗಂಡ ಹೆಂಡತಿ ಮಕ್ಕಳು ಮರಿ ಮಾಡಿಟ್ರು. ಅವು ಯಾರ ಸಲುವಾಗಿ? ಅವು ತಿಳಿಗೇಡಿಗಳ ಸಲುವಾಗಿ. ಏನು ತಿಳಿಲಾರ್ದವ್ರು ಶಿವ ಒಂದು ಬೇರೆ ಶಕ್ತಿ ಒಂದು ಬೇರೆ ಅಂತೇಳಿ ಪೂಜೆ ಮಾಡ್ಕೊತಾರ. ವಿಸ್ಮೃತಿನೇ ಅಶಕ್ತಿ, ದುಃಖಕ್ಕೆ ಕಾರಣ. ನಿಮ್ಮ ಸ್ಮೃತಿ ಎಲ್ಲ ಲೌಕಿಕ ಸ್ಮೃತಿ ಅಲ್ಲ, ಆಧ್ಯಾತ್ಮಿಕ ಸ್ಮೃತಿ, ಪಾರಮಾರ್ಥಿಕ ಸ್ಮೃತಿ. ನಾನು ಶುದ್ಧ ಬ್ರಹ್ಮವಿನ್ನ ಪ್ರತ್ಯಗಾತ್ಮ ಸ್ವರೂಪ ಇದ್ದೇನೆ, ಪ್ರತ್ಯಗಾತ್ಮ ಚೇತನ ಸ್ವರೂಪನಿದ್ದೇನೆ. ಇದನ್ನು ನೀವು ಎಷ್ಟೊತ್ತು ನೆನಪಿನಾಗಿ ಇಟ್ಕೊಂಡಿರ್ತೀರಿ ಅಷ್ಟೇ ಶಕ್ತಿ. ನಿಮ್ಮ ಆತ್ಮಚೇತನ ಸ್ವರೂಪನೇ ಶಿವ. ನಿಮ್ಮ ಶಿವ ಸ್ವರೂಪವನ್ನ, ಬ್ರಹ್ಮ ಸ್ವರೂಪವನ್ನ ಎಷ್ಟೊತ್ತು ನೆನಪಿಟ್ಕೊಂಡಿರ್ತೀರಿ ಅಷ್ಟೇ ನಿಮ್ಮ ಶಕ್ತಿ. ಉಳಿದದ್ದು ಏನೆಲ್ಲ ನೆನಪಿಟ್ಟುಕೊಂಡು ಏಟು ಒದರಿ 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 ಸತ್ರ ಅದೇನು ಗುಡ್ಡಕ್ಕೆ ನಾಯಿ ಬೊಗಳಿ ಸತ್ತ. ಹಾಗೆ ಉಳಿದದ್ದೆಲ್ಲ ನೆನಪಿಟ್ಕೊಂಡು ಒಬ್ಬೊಬ್ಬರು ಬಂದಂಗೆಲ್ಲ ಅವ್ರ ಹಿಂದಿನ ಹಿಸ್ಟ್ರಿ ಎಲ್ಲ ತಗೊಂಡು ಮಾತಾಡ್ಕೋತ ಒದರಾಡ್ಕೋತ ಸಂಕಟ ತಾನು ಸಂಕಟ ಪಡೋದು, ಇನ್ನೊಬ್ಬರಿಗೆ ಸಂಕಟ ಪಡಿಸೋದು. ಗಂಟೆಗಟ್ಟಲೆ ಹಳೆ ಸುದ್ದಿ ತೆಕ್ಕೊಂಡು ಕುಂದ್ರದು. ನಮ್ಮ ಅಪ್ಪಗದು ದೊಡ್ಡ ಸಮಸ್ಯೆ ಇತ್ತು. ಯಾರೇ ಎದುರು ಬಂದ್ರು ಸಾಕು, ಯಜಮಾನ ಅಂತ ಮರ್ಯಾದೆ ಕೊಡ್ಲಕ್ ಬಂದ್ರ ಹಳೆವೆಲ್ಲ ತೆಕ್ಕೊಂಡು ಕೂತು ಅದರಿಂದ ಅವ್ರು ಮರ್ತು ಮತ್ತೆ ಮುಂದೆ ಒಳ್ಳೆ ಜೀವನ ಮಾಡ್ತಿರ್ತಾರೆ. ಇವನ್ ತಲೆಗೆ ಮಾತ್ರ ಅವ್ ಮೆಮೊರಿ ಪವರ್ಗಳು ಫುಲ್ ಇತ್ತು. ಆ ಮೆಮೊರಿ ಪವರೇ ಅವ್ರಿಗೆ ಸಮಸ್ಯೆ. ಏನು ಮೆಮೊರಿ ಪವರ್ ಅದ, ಆ ಮೆಮೊರಿ ಪವರ್ ಎದಕ್ಕೆ ಉಪಯೋಗ ಆಗಬೇಕು? ಆತ್ಮವಸ್ತುವಿನ ಸ್ವರೂಪದ ಬಗ್ಗೆ ಮೆಮೊರಿ ಪವರ್ ಇರಬೇಕು. ಬಿಟ್ಟಕ್ಕೆ ಯಾವ್ದಾರ ಕೆಲ್ಸಕ್ಕೆ ಬರ್ಲಾರ್ದು ತನ್ನ ಸುದ್ದಿ, ಮಂದಿ ಸುದ್ದಿ, ಅವಾಗ ಹಂಗಂದ್ರಿ, ಇವಾಗ ಹಿಂಗಂದ್ರಿ, ಅವಾಗ ಹಂಗ ಮಾಡಿದ್ರಿ, ಇವಾಗ ಹಿಂಗ್ ಮಾಡಿದ್ರಿ, ಏನೇನೋ ತೆಕ್ಕೊಂಡು ಊಟ ನೀರು ಬಿಟ್ಟು ಸಹಿತ ತನ್ನ ತಲೆಗಿದ್ದದ್ದೆಲ್ಲ ಒದರ್ಕೊತ್ ಕೂತ್ಬಿಡ್ತೇವೆ. ಅದು ಹೋಗಿ ಮುಂದೆ ಮೊಬೈಲ್ ಕಾಲ್ಗಳು ಚಾಲು ಆಗಿಬಿಟ್ಟು ಆ ಮೊಬೈಲ್ನಾಗ ಯಾರೇ ಮಾಮ ಕಾಕ ಅಂತ ಫೋನ್ ಮಾಡಿದ್ರೆ ಸಾಕು, ಅವ್ರ ಮೊಬೈಲ್ನಾಗ ಟಾಕ್ ಟೈಮ್ ಎಲ್ಲ ಕಲಸಾಗ ತನಕ ಮೆಮೊರಿ, ಇವನ್ ಮೆಮೊರಿ ಒದರಾಡ್ತಿತ್ತು. ಏನ್ ಮಾಡ್ಬೇಕು ಹಿಂಗಾದ್ರೆ? ಇವನ್ ಮೆಮೊರಿ ಏಟದಲ್ಲ. ಇಂಥ ಜನ್ಮಗಳಿಗೆ ಶಾಂತಿ ಸಿಗು, ನೆಮ್ಮದಿ ಸಿಗು, ಸದ್ಗತಿ ಸಿಗು ಅಂತಂದ್ರೆ ಎಲ್ಲಿ ಸಿಗಬೇಕು? ಶುದ್ಧ ಬ್ರಹ್ಮವಿನ್ನ ಪ್ರತ್ಯಗಾತ್ಮ ಚೇತನ ಸ್ವರೂಪ ನಾನಿದ್ದೇನೆ ಅನ್ನಂಥದ್ದು ಮೆಮರಿ ಇತ್ತಂದ್ರೆ ಅವರಿಗೆ ಸದ್ಗತಿ ಸಿಗ್ತದೆ. ಯಾರು ಏನು ಅದಕ್ಕೆ ವಿಷಯ ಮಾಡೋದು ಬೇಕೇ ಆಗಿಲ್ಲ. ಸತ್ ಕೂಡಲೇ ಅವರ ಆತ್ಮಕ್ಕೆ ಸದ್ಗತಿ ಪ್ರಾಪ್ತಿ ಆಗಲಿ ಅಂತ ನೀವು ಪ್ರಾಪ್ತಿ ಆಗಲಿ ಅಂದ್ರೆ ಪ್ರಾಪ್ತಿ ಆಗ್ತದೇನು? ಅವ 108 ಲೌಕಿಕ ಚಿಂತೆ ಒಳಗ ಬರೀ ಅದೇ ಮಾಡ್ಕೊಂಡು ಅದ್ರಾಗೆ ಬಿದ್ದು ಸತ್ತು ಹೋದವನಿಗೆ ಎಂದ ಆಗ್ತದ? ಸದ್ಗತಿ ಆಗಲ್ಲ, ಪದ್ಗತಿ ಆಗಲ್ಲ. ನಿಮ್ ಸದ್ಗತಿ ನಿಮ್ ಕೈಯಾಗದ ಏನ್? ಮತ್ತೆ ಯಾರ ವಿಷಯ ಮಾಡಿದ್ರ ಆಗ್ತದ, ಆಶೀರ್ವಾದ ಮಾಡಿದ್ರ ಆಗ್ತದ ನಿಮ್ ಸದ್ಗತಿ? ನಿಮ್ ಕೈಯಾಗೆ ಅದ. ನನ್ನ ಬ್ರಹ್ಮ ಸ್ವರೂಪದ ಬಗ್ಗೆ ನಾನು ಸದಾ ನೆನಪಿನಲ್ಲಿದ್ದು ಸದಾಶಿವನಾಗಿದ್ರೆ ನನ್ನ ಸದ್ಗತಿ ನನ್ನ ಕೈಯಾಗದ. ಯಾರ ಆಶೀರ್ವಾದಗಳು ಎದಕ್ಕೂ ಉಪಯೋಗ ಇಲ್ಲ. ಯಾರು ಆಶೀರ್ವಾದ ಮಾಡ್ತಾರೆ? ಎಲ್ಲರೂ ಅಳುಬುರುಕ್ರೆ. ಒಬ್ಬ ಅಳುಬುರುಕ ಇನ್ನೊಬ್ಬ ಅಳುಬುರುಕನಿಗೆ ಆಶೀರ್ವಾದ ಮಾಡಿದ್ರೆ ಏನು ಆಶೀರ್ವಾದ ಆಯ್ತು? ತನ್ನ ಸ್ಮೃತಿ, ತನ್ನ ಶಕ್ತಿನೇ ತನಗೆ ಏನ್ ಮಾಡ್ತದೆ? ಆಶೀರ್ವಾದ ಆಗ್ತದೆ. ತನ್ನ ಇದಕ್ಕೆ ಸದ್ಭಾವನೆ, ಸತ್ಕ್ರಿಯಾ, ಸುಜ್ಞಾನಗಳೇ ತನ್ನ ರಕ್ಷಾ ಕವಚಗಳು. ಗುರುವಿನ ಮಾರ್ಗದರ್ಶನದಂತೆ ನಡೆದರೆ ಅದೇ ಶ್ರೇಷ್ಠವಾದ ಬದುಕು.
ರಹೈನ ರಂಚಕ ಖೇದ ಜಗ ಅಂದ್ರೆ ಒಂಚೂರು ಜಗತ್ತಿನ ಬಗ್ಗೆ ಭ್ರಮೆ ದುಃಖ ಏನೇನು ಇರಲ್ವೋ ಮಾರಾಯ. 115ನೇ ವಿಷಯಾಂಕ ಮತ್ತು 123ನೇ ವಿಷಯಾಂಕ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಮನನ ಮಾಡು. ಅದಕ್ಕೆ ನಾಳೆ ಅಥವಾ ಇವತ್ತು ಈ ಪಾಠ ಮುಗಿದ ಮೇಲೆ 115ನೇ ವಿಷಯಾಂಕದ ಬಗ್ಗೆ ಏನ್ ಹೇಳ್ಯಾರ ಅನ್ನೋದು ಅದನ್ನ ಓದಿ ಬಿಡ್ಬೇಕು. ಅದ್ರಾಗ ವಿಚಾರ ಸಾಗರದೊಳಗ ಅದ ಇಲ್ಲ ಅದು, ಆ ವಿಷಯ ತಗೊಂಡು ಓದಿಬಿಡ್ರಿ. ಇವತ್ತು ಅದೇ ಮಾಡ್ರಿ ಕೆಲಸ, ಬೇರೆ ಏನು ಮಾಡ್ಲಕ್ ಹೋಗ್ಬೇಡ್ರಿ. ಓದ್ಲಕ್ಕರೆ ಆಗ್ತದಿಲ್ಲ ಬುಕ್ನಾಗಿದ್ದದ್ದು. ಓದ್ರಿ 115 100 ಅದಕ್ಕೆ ಸಂಬಂಧಪಟ್ಟದ್ದೇ ಮಾಡಿಬಿಡ್ರಿ. ಇವತ್ತು 115ನೇ ವಿಷಯಾಂಕ ಓದ್ರಿ, ಒಂದು ಅರ್ಧ ತಾಸು 40 ನಿಮಿಷ ಓದ್ರಿ. ಟೈಮ್ ಸಿಕ್ಕ್ರ ಸರಿ. ಇನ್ನ ಉಳಿತು ಅಂತಂದ್ರೆ 115 ನಾಳೆಗೆ ಓದ್ರಿ. ಉಳಿದದ್ದು ಇನ್ನ ಉಳಿದ್ರೆ ನಾಡದು ಓದ್ರಿ. ಅದು ಮುಗಿದ್ಮೇಲೆ ನೆಕ್ಸ್ಟ್ 123ನೇದನ್ನು ಓದ್ರಿ. ನಮ್ಮ ಪಾಠ ಮುಗಿದ್ಮೇಲೆ ಅವೆರಡನ್ನ ನೀವು ಚೆನ್ನಾಗಿ ಓದ್ರಿ. ಯಾಕಂದ್ರ ಎಲ್ಲರೂ ಮತ್ತ ಬುಕ್ ತೆಗೆದು ನೋಡ್ತಾರೋ ನೋಡಂಗಿಲ್ಲೋ, ಹಿಂಗಾಗಿ ಅದು ಓದ್ಕೊಂಡ್ಬಿಡ್ರಿ. 115 123 ಈ ನಮ್ಮ ಪಾಠ ಮುಗಿದ್ಮೇಲೆ ಮತ್ತೆ ನೀವು ಅದನ್ನೇ ಓದ್ರಿ. ಬೇರೆ ಎಲ್ಲ ಬ್ಲಾಕ್ ಮಾಡ್ರಿ. ಮೊದಲು ಇವೆರಡು ಓದ್ರಿ, ಆಮೇಲೆ ಮುಂದಿನ ಗುರುವಿನ ಆದೇಶ ಫಸ್ಟ್, ಉಳಿದದ್ದೆಲ್ಲ ನೆಕ್ಸ್ಟ್. ಅದಕ್ಕೆ ಈ ಮೊದಲೇ ಹೇಳಿಕೊಂಡು ಬಂದದ್ದಾದರೂ ಏನು, ಮೊದಲ ಇವೆಲ್ಲ ವಿಷಯಾಂಕದೊಳಗ ಏನ್ ಹೇಳಿವಪ್ಪ ಅಂತಂದ್ರೆ, ಯಾವ ರೀತಿ ರಜ್ಜುವಿನ ಅಜ್ಞಾನದಲ್ಲಿ ಸರ್ಪವು ತೋರುತ್ತದೆಯೋ, ಯಾವುದರ ಅಜ್ಞಾನದಿಂದ ಸರ್ಪ ತೋರುತ್ತದೆಯೋ ಅದರ ಜ್ಞಾನದಿಂದಲೇ ಏನಾಗ್ತದ, ಸರ್ಪದ ಅಜ್ಞಾನದಿಂದ, ಹಗ್ಗದ ಅಜ್ಞಾನದಿಂದ ಹಾವು ತೋರ್ಲಿಕ್ಕತ್ತದ. ಮತ್ತ ಹಾವು ನಿವೃತ್ತಿ ಆಗ್ಬೇಕಾದ್ರ ಉಪಾಯ ಏನು? ಹಗ್ಗದ ಜ್ಞಾನ ಮಾಡಿಕೊಂಡ್ರೆ ಹಾವು ನಿವೃತ್ತಿ ಆಗ್ತದೆ. ಹಗ್ಗದ ಯಾವುದರಿಂದ ನಿನಗ ಸರ್ಪ ತೋರ್ಯಾರ ಆ ಸರ್ಪ ಹೋಗ್ಬೇಕಾದ್ರ, ಯಾವುದನ್ನ ಮರ್ತದ್ದಕ್ಕೆ ನಿನಗೆ ಸರ್ಪ ತೋರ್ಯಾರ, ಯಾವುದರ ಅಜ್ಞಾನದಿಂದ ನಿನಗೆ ಸರ್ಪ ತೋರ್ಯಾರ ಅದರದೇ ಜ್ಞಾನ ಮಾಡ್ಕೋಬೇಕು, ಅದನ್ನೇ ನೆನಪಿನಾಗ ಇಟ್ಕೋಬೇಕು. ನಿನ್ನ ಬ್ರಹ್ಮ ಸ್ವರೂಪದ ಮರೆವೆಯಿಂದ ಅಜ್ಞಾನದಿಂದ ಏನಾಗ್ಯದ, ನಿನಗಿದು ಜಗತ್ತು, ಬ್ರಹ್ಮಾಂಡ, ಪಿಂಡಾಂಡ, ಸಂಸಾರ, ಜನನ, ಉಪಜೀವನ, ದುಃಖ, ಕರ್ತೃತ್ವ, ಭೋಕ್ತೃತ್ವ ಇವೆಲ್ಲ ನಿನಗೆ ತೋರ್ಲಕತ್ತವ. ನಾಮರೂಪಾದಿಗಳು ಎದಕ್ಕೆ ತೋರ್ಲಕತ್ತವ? ಇವು ಬ್ರಹ್ಮ ಸ್ವರೂಪದ ಅಜ್ಞಾನದ ಕಾರಣ, ಬ್ರಹ್ಮ ಸ್ವರೂಪದ ವಿಸ್ಮೃತಿಯ ಕಾರಣ. ಯಾವುದರ ಕಾರಣಕ್ಕ ಇದು ನಿನಗೆ ಸತ್ಯವಾಗಿ ತೋರ್ಲಕತ್ತದ? ನಿತ್ಯ ವಸ್ತು ಸತ್ಯವಾಗಿ ಯಾಕೆ ತೋರ್ಲಕತ್ತದ? ನಿನ್ನ ವಿಸ್ಮೃತಿಯ ಕಾರಣ. ನಿನ್ನ ಮೂಲ ಸ್ವರೂಪ ಏನದ ನೀ ಅದು ಮರ್ತದಕ್ಕೆ ಇದು ಆಗ್ಯದ. ಮತ್ತ ಆ ನಿನ್ನ ಬ್ರಹ್ಮ ಸ್ವರೂಪವನ್ನ ಮರ್ತದಕ್ಕೆ ನಿನಗೆ ಹಿಂಗೆಲ್ಲ ಆಗ್ಯದಲ್ಲ, ಅದನ್ನ ಬಿಟ್ಟು ನೀನು ದಿನ 24 ತಾಸು ಮೂಗು ಮುಚ್ಕೊಂಡು ಕಣ್ಣು ಮುಚ್ಕೊಂಡು ಈಡ ಪಿಂಗಳ ಸುಷುಮ್ನ ಅನ್ಕೋತ ನೀ ಧ್ಯಾನ ಮಾಡಿದಿ ಅಂತಂದ್ರ ಏನರೇ ನಿನ್ ದುಃಖ ದೂರ ಆಗ್ತದೇನು? 12 ಜ್ಯೋತಿರ್ಲಿಂಗ ದೇಶಾವರಿ ತಿರುಗಿ ಎಲ್ಲಾ ದೇವತೆಗಳು 18 ಏನದವ ಶಕ್ತಿ ಪೀಠಗಳು, ಅಷ್ಟಾಶಕ್ತಿ ತೀರ್ಥಕ್ಷೇತ್ರಗಳು, 64 ತೀರ್ಥಕ್ಷೇತ್ರಗಳು, ಮತ್ತೇನದವ ಏನೇನೋ ಅದಾವಲ್ಲ, ಅವೆಲ್ಲ ಕರ್ಮ ಉಪಾಸನೆ ಇವೆಲ್ಲ ಮಾಡೋದ್ರಿಂದ ನಿನ್ನ ದುಃಖ ದೂರ ಆಗ್ತದೇನು? ಅದನ್ನು ಒಂದು ಬಿಟ್ಟು ನಿನ್ನ ಆತ್ಮ ಸ್ವರೂಪದ ಸ್ಮೃತಿಯಲ್ಲಿರದ ಬಿಟ್ಟು
ನಿನ್ನ ಆತ್ಮ ಸ್ವರೂಪದ ವಿಸ್ಮೃತಿಯಲ್ಲಿ ಇದ್ದು ನೀನು ಜಗತ್ತಿನೊಳಗ 10,000 ಮಂದಿಗೆ ಪ್ರವಚನ ಹೇಳಿದ್ರೆ ನಿನ್ನ ದುಃಖ ದೂರ ಆಗ್ತದೇನು? 10,000 ಮಂದಿಗೆ ಅಡಿಗೆ ಮಾಡಿ ಹಾಕಿದ್ರೆ ನಿನ್ನ ದುಃಖ ದೂರ ಆಗ್ತದೇನು? ದುಃಖ ಎದರಿಂದ ದೂರ ಆಗ್ತದ? ದುಃಖ ಎದರಿಂದ ಬಂದವ? ಅದರದೇ ಜ್ಞಾನ. ಬ್ರಹ್ಮ ಸ್ವರೂಪ ಆತ್ಮ ಸ್ವರೂಪದ ಚೇತನ ಸ್ವರೂಪದ ವಿಸ್ಮೃತಿಯಿಂದ ಅಜ್ಞಾನದಿಂದ ದುಃಖ ಪ್ರಾಪ್ತಿಯಾಗ್ಯದ. ಮತ್ತೀಗೇನ್ ಮಾಡ್ಬೇಕಾಗ್ಯದ? ಅದರದೇ ಸ್ಮೃತಿ ಮಾಡ್ಕೋಬೇಕು, ಅದರದೇ ಜ್ಞಾನ ಮಾಡ್ಕೋಬೇಕು. ಬ್ರಹ್ಮ ಜ್ಞಾನದಿಂದಲೇ ಜಗತ್ ಭ್ರಮೆ, ಸಂಸಾರ ಭ್ರಮೆ ಎಲ್ಲ ನಿವೃತ್ತಿ ಆಗ್ತದ. ಈಗ ಕಲ್ಯಾಣಪ್ಪವ್ರಿಗೆ ನನಗ ಯಾವುದೋ ವಿಷಯದೊಳಗ ಜಗಳ ಬಿದ್ದ್ಬಿಟ್ಟದೆ. ಜಗಳ ಬಿದ್ಮೇಲೆ ಕಲ್ಯಾಣಪ್ಪವರು ಗುರುಗಳ ಸಂಗತಿ ಹೆಂಗ್ ಹೇಳ್ಬೇಕು, ಹೆಂಗ್ ಮಾತಾಡ್ಬೇಕು, ಇದು ಒಳ್ಳೆ ಮುಜುಗುರದ ವಿಷಯ ಆಗ್ಬಿಡ್ತು, ಹೆಂಗ್ ಮಾಡ್ಬೇಕಂತೇಳಿ ಗುರುಗಳು ಬಿಟ್ಟು ಜಗತ್ತಿನ ಕೋಟ್ಯಾನು ಕೋಟಿ ಜನರ ಜೊತೆಗೆ ನನ್ನ ಬಗ್ಗೆ ಚರ್ಚೆ ಮಾಡಿದ್ರೆ ಸಮಸ್ಯೆ ಬಗೆಹರಿತದೇನು? ಕಲ್ಯಾಣಪ್ಪವ್ರು ಹಿರಿಯರದಾರ, ಅವ್ರಿಗೆ ಹೆಂಗ್ ಹೇಳ್ಬೇಕಪ್ಪ, ಅವ್ರ ಸಂಗಟ ಹೆಂಗ್ ಮಾತಾಡ್ಬೇಕಂತ ನಾನು ಮುಜುಗುರ ಪಟ್ರ ಬಗೆಹರಿತದೇನು ಸಮಸ್ಯೆ? ನಾವಿಬ್ರೇ ಕೂತ್ ಮಾತಾಡಿದ್ರೆ ಬಗೆಹರಿತದೆ. ಉಳಿದವ್ರು ಎಲ್ಲರೂ ಕೇಳಿದವರು ಹೇಳಿದವರು ಏನ್ ಮಾಡ್ತಾರೆ? ಅದರಿಂದ ಏನು ಉಪಯೋಗ ಅದ? ಬ್ರಹ್ಮಜ್ಞಾನದ ಒಂದು ಸಾಧನೆಯಿಂದ ಈ ಮಿಥ್ಯತ್ವ, ಜಗತ್ತಿನ ಮಿಥ್ಯತ್ವ ನಷ್ಟ ಆಗ್ತದ. ಅದನ್ನ ಬಿಟ್ಟು ನೀವು ಯಾವ ಯೋಗಗಳು ಮಾಡಿದ್ರು ಆಗಲ್ಲ, ಯಾವ ಕರ್ಮಗಳು ಮಾಡಿದ್ರು ಆಗಲ್ಲ. ಕೇವಲ ಜ್ಞಾನಾದೇವತು ಕೈವಲ್ಯಂ. ಜ್ಞಾನಾದೇವತ್ತು ಅಂದ್ರೆ ಜ್ಞಾನದಿಂದಲೇ ಮೋಕ್ಷ. ಏನು ಜ್ಞಾನ ಅಂತಂದ್ರೆ ಏನದು? ಶುದ್ಧ ಬ್ರಹ್ಮವಿನ್ನ ಪ್ರತ್ಯಗಾತ್ಮ ಚೇತನ ಸ್ವರೂಪ ನಾನು ಅನ್ನೋದೇ ಜ್ಞಾನ. ಅದನ್ನು ಮರೆತಿರೋದೇ ಅಜ್ಞಾನ. ಹೆಂಗದು? ಅದನ್ನ ನೀವು ಅರಿವಿಗೆ ತಂದ್ಕೊಂಡ್ರೆ ಜ್ಞಾನ, ಅರಿವಿನಲ್ಲಿದ್ರೆ ಅದು ನಿಮ್ಮ ಶಕ್ತಿ. ಮರುವಿಗೆ ಹೋಯ್ಬಿಟ್ರಿ ಅಜ್ಞಾನ. ಮರ್ತದ್ದಕ್ಕೇನಾಯ್ತು? ಮಿಥ್ಯವಾದ ವಸ್ತುಗಳು ಸತ್ಯವಾಗಿ ತೋರಿ ನಿಮಗೆ ದುಃಖ ಕೊಡ್ತಾವ. ಅರ್ಥ ಆಗ್ಲಕತ್ತದ? ಮೊದಲೇ ಹೇಳಿಕೊಂಡು ಬಂದಿದ್ದೇವೆ, ಯಾವ ರೀತಿ ರಜ್ಜುವಿನ ಅಜ್ಞಾನದಲ್ಲಿ ಸರ್ಪವು ತೋರುತ್ತದೆಯೋ ಅದೇ ರೀತಿ ಬ್ರಹ್ಮದ ಅಜ್ಞಾನದಲ್ಲಿ ಜಗತ್ತು ತೋರುತ್ತದೆ. ಯಾವುದರ ಅಜ್ಞಾನದಿಂದ ಯಾವುದು ತೋರುತ್ತದೆಯೋ ಅದರ ಜ್ಞಾನದಿಂದಲೇ ಅದರ ನಿವೃತ್ತಿ ಆಗುತ್ತದೆ. ಇದು ನಿಯಮ. ರೂಲ್ಸ್ ಏನದ? ನಿಯಮ. ಏನು ನಿಯಮ? ಯಾವುದರ ಅಜ್ಞಾನದಿಂದ ಯಾವುದು ತೋರುತ್ತದೆಯೋ ಅದರ ಜ್ಞಾನದಿಂದಲೇ ಅದರ ನಿವೃತ್ತಿಯಾಗುತ್ತದೆ. ಅಂದ್ರೆ ಬ್ರಹ್ಮದ ಅಜ್ಞಾನದಿಂದ ಜಗತ್ತು ತೋರುತ್ತದೆ. ಮತ್ತದು ಜಗತ್ತು ಮಿಥ್ಯವಾದ ಜಗತ್ತು ತೋರ್ತದಲ್ಲ, ಮತ್ತದು ನಿವೃತ್ತಿ ಆಗಬೇಕಾದ್ರೆ ಬ್ರಹ್ಮದ ಜ್ಞಾನದಿಂದಲೇ ಆ ಜಗತ್ತು ನಿವೃತ್ತಿಯಾಗುತ್ತದೆ. ರಜ್ಜುವಿನ ಅಜ್ಞಾನದಿಂದ ಸರ್ಪವು ತೋರುತ್ತದೆ ಮತ್ತು ರಜ್ಜುವಿನ ಜ್ಞಾನದಿಂದಲೇ ಸರ್ಪದ ನಿವೃತ್ತಿ ಆಗುತ್ತದೆ. ರಜ್ಜುವಿನ ಜ್ಞಾನ ಮಾಡ್ಕೊಳ್ಳೋದು ಬಿಟ್ಟು ಜಗತ್ತಿನ ಕೋಟ್ಯಾನು ಕೋಟಿ ವಸ್ತುಗಳ, ಜೀವಿಗಳ, ಪ್ರಾಣಿಗಳ, ವ್ಯಕ್ತಿಗಳ ಪರಿಚಯ ಮಾಡಿಕೊಂಡ್ರೆ ಸರ್ಪದ ನಿವೃತ್ತಿ ಆಗಂಗಿಲ್ಲ. ಸರ್ಪದ ನಿವೃತ್ತಿ ಆಗಬೇಕಾದ್ರೆ ರಜ್ಜುವಿನ ಜ್ಞಾನನೇ ಮಾಡ್ಕೋಬೇಕು. ಅದೇ ರೀತಿ ಬ್ರಹ್ಮದ ಅಜ್ಞಾನದಿಂದ ಜಗತ್ತು ತೋರುತ್ತಿದೆ.
ಬ್ರಹ್ಮದ ಜ್ಞಾನದಿಂದಲೇ ಜಗತ್ತಿನ ನಿವೃತ್ತಿಯಾಗುತ್ತದೆ. ಆದ್ದರಿಂದ ನೀನು ಜಗತ್ತಿನ ನಿವೃತ್ತಿ ಬಯಸುವೆಯಾದರೆ ಬ್ರಹ್ಮಜ್ಞಾನದ ದೃಢ ನಿಶ್ಚಯ ಮಾಡಿಕೊಳ್ಳಬೇಕು. ದೃಢ ನಿಶ್ಚಯ ಅಂದ್ರೆ ಹೆಂಗಪ್ಪ ಅಂದ್ರ ಅಲ್ಲಾಡುವ ಜ್ಞಾನದ ಸ್ಥಿತಿ ಇತ್ತು ಅಂತಂದ್ರೆ ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನ. ಅದು ಅಲ್ಲಾಡ್ತಿತ್ತಂತಂದ್ರೆ ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನ. ಆ ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಒಂದು ನೀನು ಕಳ್ಕೊಂಡಿ, ಸದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಮಾಡ್ಕೊಂಡಿ ಅಂತಂದ್ರೆ, ನಿಶ್ಚಯ ಜ್ಞಾನ ಮಾಡ್ಕೊಂಡಿ ಅಂತಂದ್ರೆ ಅದು ನಿನಗ ಸಾಫಲ್ಯ ಕೊಡ್ತದ, ಸಫಲ ಆಗ್ತದ. ಸದೃಢ ಅಪರೋಕ್ಷ ಬ್ರಹ್ಮಜ್ಞಾನವೇ ಸಫಲ. ಅದಕ್ಕೆ ಜ್ಞಾನಾದೇವತ್ತು ಕೈವಲ್ಯಂ ಅಂತಂದ್ರೆ ಎಂತ ಜ್ಞಾನ? ಸದೃಢ ಅಪರೋಕ್ಷ ಬ್ರಹ್ಮ ಜ್ಞಾನ ದೇವತು ಕೈವಲ್ಯ. ಎಂಥದ್ರ ಜ್ಞಾನ ಅಲ್ಲದು, ಅದೃಢ ಅಪರೋಕ್ಷ ಬ್ರಹ್ಮ ಜ್ಞಾನದಿಂದ ಅಲ್ಲ. ಕೈವಲ್ಯ, ಕೈವಲ್ಯ ಅಂದ್ರೆ ಮೋಕ್ಷ. ಎಂಥ ಜ್ಞಾನ? ಸದೃಢ ಅಪರೋಕ್ಷ ಬ್ರಹ್ಮ ಜ್ಞಾನ ದೇವತು ಕೈವಲ್ಯಂ. ಸದೃಢ ಜ್ಞಾನನು ಜ್ಞಾನನೇ, ಅದೃಢ ಜ್ಞಾನನು ಜ್ಞಾನನೇ. ಸದೃಢಕ್ಕ ಅದೃಢಕ್ಕ ವ್ಯತ್ಯಾಸ ಏನದ ಅಂದ್ರೆ ಒಳಗ ಸಂಶಯಗಳನ್ನ ಇಟ್ಟುಕೊಂಡು ಕೇಳೋದು, ದೋಷಗಳನ್ನು ಇಟ್ಟುಕೊಂಡು ಕೇಳೋದು. ಒಳಗೆ ದೋಷ ಸಹಿತವಾಗಿ ಅಸಂಭಾವನಾ ದೋಷ, ವಿಪರೀತ ಭಾವನಾ ದೋಷ. ಅಸಂಭಾವನಾದೊಳಗೇನದ? ಸಂಶಯ. ಎಂತ ಸಂಶಯ? ಡೌಟ್ ಇನ್ ಬುಕ್ಸ್, ಪ್ರಮಾಣಗತ ಸಂಶಯ. ಡೌಟ್ ಇನ್ ಸೆಲ್ಫ್, ತನ್ನೊಳಗೆ ಪ್ರಮೇಯಗತ ಸಂಶಯ. ನಾ ಬ್ರಹ್ಮದಿನೋ ಇಲ್ಲೋ ಅಂತೇಳಿ ಒಂದು ಪ್ರಮೇಯಗತ. ಮತ್ತ ಈ ಗ್ರಂಥ ಹೇಳೋದು ಬ್ರಹ್ಮ ಸ್ವರೂಪದ ಬಗ್ಗೆ ಹೇಳ್ತದೋ, ಬ್ರಹ್ಮದ ಬಗ್ಗೆ ಬ್ಯಾರೆ ಹೇಳ್ತದೋ, ಜೀವ ಬ್ರಹ್ಮ ಒಂದೇ ಅಂತ ಹೇಳ್ತದೋ, ಜೀವ ಬ್ರಹ್ಮ ಬ್ಯಾರೆ ಅಂತ ಹೇಳ್ತದೋ, ಇದೇನು ಗೊತ್ತಿರ್ಲಾರ್ದೆ ಒಳಗೆ ಸಂಶಯ ಇಟ್ಕೊಂಡು ಬ್ರಹ್ಮಜ್ಞಾನ ಕೇಳಿ ಹೌದೌದ್ರಿ ಅಂತೇಳಿ ತಲೆ ಹಾಕಿದ್ರೆ ದುಃಖ ನಿವೃತ್ತಿ ಆಗಲ್ಲ. ಸದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಆಗಬೇಕಾದ್ರೆ ಸಂಶಯಗಳು, ದೋಷಗಳು ರಹಿತವಾಗಬೇಕು. ಅವೆಲ್ಲ ಕಳ್ಕೊಂಡಿರಬೇಕು. ಅದಕ್ಕೆ ಬ್ರಹ್ಮಜ್ಞಾನದ ಲಕ್ಷಣವನ್ನು ಸರಿಯಾಗಿ ತಿಳಿದುಕೊಳ್ಳು ಮತ್ತು ಅದರಲ್ಲಿ ಏನಾಗಬೇಕು? ತಿಳ್ಕೋ. ಮತ್ತೇನ್ ಮಾಡ್ಬೇಕು? ಅದ್ರಾಗ ತಿಳ್ಕೊಂಡ್ರ ಜ್ಞಾನ. ಜ್ಞಾನ ಎದರಿಂದ ಆಗ್ತದ? ತಿಳ್ಕೋಬೇಕು ಮತ್ತು ಅದರಾಗೆ ಉಳ್ಕೋಬೇಕು. ತಿಳ್ಕೋ ಮತ್ತು ಉಳ್ಕೋ ಅಷ್ಟೇ. ಅದರಾಗೆ ಉಳ್ಕೋಬೇಕು, ತಿಳ್ಕೋಬೇಕು, ಅದರಾಗೆ ಉಳ್ಕೋಬೇಕು. ಬ್ರಹ್ಮಜ್ಞಾನವನ್ನ ತಿಳ್ಕೋಬೇಕು, ಮತ್ತೇನ್ ಮಾಡ್ಬೇಕು? ಅದರಾಗೆ ಉಳ್ಕೋಬೇಕು. ಅದರಿಂದ ಏನಾಗ್ತದ? ಅದೃಢ ಇದ್ದದ್ದು ಸದೃಢ ಆಗ್ತದೆ. ದೋಷಗಳು, ಸಂಶಯಗಳು ನಿವೃತ್ತಿ ಆಗ್ತಾವ. ನಿವೃತ್ತಿ ಆದ್ಮೇಲೆ ಏನಾಗ್ತದ? ಆ ಮಿಥ್ಯವಾದ ಜಗತ್ತು ನಿವೃತ್ತಿ ಆಯ್ತು ಅಂತಂದ್ರೆ ಅಲ್ಲಿ ಪರಮಾನಂದ ಪ್ರಾಪ್ತಿ. ಅದಕ್ಕೆ ಚಿನ್ಮಯ ಜ್ಞಾನಿ ಚನ್ನ ಬಸವಣ್ಣನವರ ಒಂದು ವಚನ, ಏನು? ಯಾವನಲ್ಲಿ ಯಾರಲ್ಲಿ ಅಂತ ಸರ್ವ ಪ್ರಪಂಚ ನಿವೃತ್ತಿಯಾಗುವುದೋ ಅದುವೇ ಬ್ರಹ್ಮಜ್ಞಾನ. ಪಟ್ಟ ಜಗತ್ತೇ ಕಾಣಬಾರ್ದು ಅವನಿಗೆ. ಏನ್ ಕಾಣಬೇಕು?
ಬ್ರಹ್ಮನೇ ಕಾಣಬೇಕು. ಜಗತ್ತಿನ ನಾಮ ರೂಪಗಳು ಲೌಕಿಕವಾಗಿ ಬಳಸ್ತಾ ಇದ್ರೂ ಸಹಿತ ಅವನಿಗೇನಾಗಬೇಕು? ಬ್ರಹ್ಮದ ಭಾನನೆ ಆಗ್ತಿರ್ಬೇಕು. ಅವನಲ್ಲಿ ಸರ್ವ ಪ್ರಪಂಚ ನಿವೃತ್ತಿಯಾಗುವುದೋ ಅದುವೇ ಬ್ರಹ್ಮಜ್ಞಾನ. ಒಂದನೇ ಸಾಲಿದು. ಎರಡನೇದು, ಅವನಲ್ಲಿ ಕೇವಲ ನಿಶ್ಚಿಂತನಾಗುವುದೋ ಅದುವೇ ಬ್ರಹ್ಮಜ್ಞಾನ. ಚಿಂತೆ ಇರಲಾರ್ದಂತ ನಿಶ್ಚಿಂತಿರ್ಬೇಕು, ಕೇವಲ ನಿಶ್ಚಿಂತೆ. ನಿಶ್ಚಿಂತಿರ್ಬೇಕು. ನಿಶ್ಚಿಂತಿರೋದಕ್ಕೆ ಹೆಂಗದ ವಚನ? ಒಂದು ಬಸವಣ್ಣವ್ರ ವಚನ ಅದಲ್ಲ, ನಮ್ಗೆ ಹಿಂಗೆ ಬರ್ತಾವ ವಚನ ಒಂದಕ್ಕೊಂದು. ಹೊನ್ನಿನೊಳಗೊಂದು ವರೆಯ, ಅನ್ನದೊಳಗೊಂದು ಅಗುಳ, ಮತ್ತೆ ವಸ್ತ್ರದೊಳಗೊಂದು ಎಳೆಯ, ಇಂದಿಂಗೆ ನಾಳಿಂಗೆ ಬೇಕೆಂದು ಉದಿದೆನಾದಡೆ. ಇರ್ಲಪ್ಪ, ಇದು ನಾಳೆಗೆ ಬೇಕು, ನಮ್ಮ ಭವಿಷ್ಯ ಇದ್ರ ಮೇಲೆ ನಿರ್ಮಾಣ ಆಗ್ತದ ಅಂಥೇಳಿ ನಾವು ಅದನ್ನೇ ಚಿಂತೆ ಒಳಗೆ ಇಟ್ಕೊಂಡಿದ್ದೇವೆ ಅಂತಂದ್ರ ಅದೇನಾಗ್ತದ? ಮೋಕ್ಷ ಆಗಂಗಿಲ್ಲ. ಹೊನ್ನಿನೊಳಗೊಂದು ಎಳೆಯ, ಹೊನ್ನಿನೊಳಗೊಂದು ಹೊರೆಯ, ಅನ್ನದೊಳಗೊಂದು ಅಗುಳ, ಮತ್ತೆ ವಸ್ತ್ರದೊಳಗೊಂದು ಎಳೆಯ, ಇಂದಿಂಗೆ ನಾಳಿಂಗೆ ಬೇಕಂತೇಳಿ ಭವಿಷ್ಯದ ಬಗ್ಗೆ ಚಿಂತೆ ಇಟ್ಕೊಂಡು ಅದನ್ನ ಉಳಿಸಿಕೊಂಡು ಅದನ್ನ ಕೊಳಸಿಕೊಂಡು ಬಚ್ಚಿಟ್ಟದ್ದು ಪರರಿಗೆ, ಕೊಟ್ಟದ್ದು ತನಗೆ ಅಂತ ಹೆಂಗೆ ಹೇಳ್ಯಾರ, ಹಾಂಗ ಮಾಡ್ಕೊಂಡು ಗದ್ದಲ್ ಹಾಕೊಂಡು ಇದ್ರೆ ನಿಮ್ಮ ಆಣೆ ನಿಮ್ಮ ಪ್ರಮತರಾಣೆ ಕೂಡಲ ಸಂಗಮ ದೇವ ಅಂತಂದ್ರು. ಅಂಥವು ಯಾವ ಚಿಂತೆ ಇಲ್ಲಪ್ಪ ಭವಿಷ್ಯದ ಬಗ್ಗೆ ನಮಗ. ಎಲ್ಲ ನೀನೇ ಇದ್ದಾಗ ನನ್ನ ಭವಿಷ್ಯದ ಬಗ್ಗೆ ನಾನ್ಯಾ ಚಿಂತೆ ಮಾಡೋದದ ಅಂತೇಳಿ ಅವನಲ್ಲಿ ಕೇವಲ ನಿಶ್ಚಿಂತನಾಗಿರುವುದು ಅದು ಬ್ರಹ್ಮಜ್ಞಾನ. ಅವನಲ್ಲಿ ತಾನು ಎಂಬುದು ತೋರದಿರುವುದು ಅದುವೇ ಬ್ರಹ್ಮಜ್ಞಾನ. ನೀನು ನಾನು, ಬ್ರಹ್ಮನಿಗೆ ನೀನು ಮತ್ತೆ ಜೀವನಾಗಿ ನಾನು, ಈ ಶಬ್ದಗಳೇನು ಬಳಸ್ತೀವಿ ಇದು ಇರಬಾರ್ದು. ನಾನು ನೀನು ಅನ್ನೋದು ಇರಬಾರ್ದು. ನಾನು ನನ್ನದು ನನ್ನಿಂದ ನನಗಾಗಿ ಅನ್ನೋದು ಎಷ್ಟು ಹೊಲಸ, ನೀನು ನಿನ್ನದು ನಿನ್ನಿಂದ ನಿನಗಾಗಿ ಅನ್ನೋದು ಇದು ಬಳಸೋ ಶಬ್ದ ಯಾರು? ಭಕ್ತರು ಮತ್ತು ಉಪಾಸಕರು ಬಳಸ್ತಾರ, ಅದು ಅಷ್ಟೇ ಹೊಲಸು. ಜೀವೋ ಬ್ರಹ್ಮ ಇವ ನಾಪರಹ, ಇಬ್ರು ಒಂದೇ ಇದ್ದೊತ್ನಾಗ ನಾನು ನೀನು ಅನ್ನೋ ಭಾಷೆ ಬಾಲ ಭಾಷೆ, ಹುಡುಗರ ಭಾಷೆ ಅದು. ನೀ ಸೂತ್ರಧಾರಿ, ನಾ ಪಾತ್ರಧಾರಿ, ಇವೆಲ್ಲ ಏನದವ? ಭಕ್ತಿಯ ಭಾಷೆಗಳು, ಇವೆಲ್ಲ ಉಪಾಸಕರ ಭಾಷೆಗಳು, ಇವೆಲ್ಲ ಬಾಲ ಭಾಷೆಗಳು. ಈ ನಾನು ನೀನು ಅನ್ನೋದು ಎರಡೂ ತೆಗೆದು ಹಾಕಬೇಕು. ಇಬ್ರು ಒಂದೇ, ಅಖಂಡ. ಏ ಪರಮಾತ್ಮ ನೀ ಹೆಂಗ್ ಮಾಡ್ತೀನಿ ನೋಡು ಅಂತಂದ್ರೂ ಅದನ್ನು ಅಯೋಗ್ಯ ಭಾಷೆನೇ. ಅದು ಜ್ಞಾನದ ಭಾಷೆ ಅಲ್ಲ, ಅಜ್ಞಾನದ ಭಾಷೆ, ಅದು ಭಕ್ತಿಯ ಭಾಷೆ. ಉಪಾಸಕರದು ಧ್ಯಾನದ ಭಾಷೆಗಳು ಅಷ್ಟೇ. ಅವನಲ್ಲಿ ತಾನೆಂಬುದು ನೀನೆಂಬುದು ತೋರದಿರುವುದು ಅದುವೇ ಬ್ರಹ್ಮಜ್ಞಾನ. ನಾನು ಅನ್ನೋದು ಬಿಡು ಅಂದ ಕೂಡ್ಲೇನೆ ಮತ್ತೊಂದು ಮಣ್ಣು ತಿನ್ನೋದು ಬಿಡಿಸಿದ ಕೂಡಲೇ ಮತ್ತೊಂದು ಏನೋ ತಿನ್ನೋದು, ಹಣ್ಣು ತಿನ್ನೋದು ಬಿಟ್ಟು ಮತ್ತೊಂದು ತಿನ್ನೋದು. ಏನಪ್ಪ? ನೀನು ಅನ್ನೋದು ಕಲಿಯೋದು. ಎರಡು ಹೊಲಸೆ ಅವು. ಅದು ತಿಂದ್ರು ಅಷ್ಟೇ ಆರೋಗ್ಯಕ್ಕೆ ಕೆಟ್ಟದ್ದು, ಇದು ತಿಂದ್ರು ಅಷ್ಟೇ ಆರೋಗ್ಯಕ್ಕೆ ಕೆಟ್ಟದ್ದು. ನಾನು ನೀನು ಅನ್ನೋದು ಎರಡನ್ನು ಅಳೆದ್ರೆ ಅದೇ ಬ್ರಹ್ಮಜ್ಞಾನ. ಭಕ್ತ ಭಗವಂತ ಇವೆರಡು ಭೇದ. ಉಪಾಸಕ ಉಪಾಸ್ಯ ವಸ್ತು, ಗುರು ಶಿಷ್ಯ, ಇವೆಲ್ಲ ಏನದವ? ಜ್ಞಾನಕ್ಕ ಅಯೋಗ್ಯ ಭಾಷೆಗಳು, ಅಯೋಗ್ಯವಾದ ಭಾಷೆ. ಗುರು ನೈವ ಶಿಷ್ಯ, ಗುರು ಇಲ್ಲ ಶಿಷ್ಯ ಇಲ್ಲ ಜ್ಞಾನಕ್ಕೆ ಬಂದರು.
ಅಜ್ಞಾನದೊಳಗೆ ಅವೆಲ್ಲ ಗುರು ಶಿಷ್ಯ, ಭಗವಂತ ಭಕ್ತ, ಉಪಾಸಕ ಉಪಾಸ್ಯ, ಇವೆಲ್ಲ ಜ್ಞಾನಕ್ಕೆ ಬರಲಾರ್ದಂತ ಅಜ್ಞಾನಿಗಳ ಭಾಷೆಗಳಿವೆಲ್ಲ. ಅದು ಬ್ರಹ್ಮ ಅಂದ್ರೆ ಏನು ಅಂತ ತಿಳಿಲಾರ್ದ ಅವಿವೇಕಿಗಳ ಭಾಷೆ ಇದು. ಆ ಅವಿವೇಕ ಹೋಗ್ಬೇಕದು. ಅದಕ್ಕೆ ಅವನಲ್ಲಿ ತಾನೆಂಬುದು ತೋರದಿಹುದೋ ಅದುವೇ ಬ್ರಹ್ಮಜ್ಞಾನ. ಅವನಲ್ಲಿ ಕೇವಲ ಕೂಡ ಚನ್ನ ಸಂಗನಲ್ಲದೆ ಪೆರತೊಂದ ನರಿಯದಿವುದೇ ಬ್ರಹ್ಮಜ್ಞಾನ. ಎಲ್ಲ ಓಟು ಕೂಡಲ ಚನ್ನ ಸಂಗಮ ದೇವ ಬ್ರಹ್ಮ ಶಿವ ಅಖಂಡ ಬ್ರಹ್ಮ ಅಂತಿರಲ್ಲ, ಅದು ಒಂದು ಬಿಟ್ರ ಪೆರತೊಂದ ನರಿಯದಿವುದೇ ಬ್ರಹ್ಮಜ್ಞಾನ. ಅದು ಒಂದು ಬಿಟ್ಟು ಬೇರೆ ಏನು ಇಲ್ಲ. ಅದು ಒಂದೇ ಅದ, ಎಲ್ಲ ಕಡೆ ಅದು ಒಂದೇ ಅದ. ಕೂಡಲ ಚನ್ನ ಸಂಗಮ ದೇವ ಒಬ್ಬನೇ ಅದನ್ನ, ಬೇರೆ ಏನೇನು ಇಲ್ಲ. ಅವನಿಗೆ ಹೊರತುಪಡಿಸಿ ಮತ್ತೊಂದು ಏನೇನು ಇಲ್ಲ. ಪವರ್ಫುಲ್ ಅದಲ್ರಿ ವಚನ ಇದು. ಹೆಂಗ ವಚನ ಇದು? ಅವನಲ್ಲಿ ಲಿಂಕ್ನಾಗ ಮತ್ತೆ ರೆಕಾರ್ಡ್ ಆಗ್ಲಿಕ್ಕತ್ತದಲ್ಲ. ಅವನಲ್ಲಿ ಸರ್ವ ಪ್ರಪಂಚ ನಿವೃತ್ತಿ ಆಗಿವುದೋ ಅದುವೇ ಬ್ರಹ್ಮಜ್ಞಾನ. ಸರ್ವ ಪ್ರಪಂಚ ಅಂತಂದ್ರೇನು? ಬ್ರಹ್ಮಾಂಡ, ಪಿಂಡಾಂಡ, ಸಂಸಾರ, ಜನನ, ಉಪಜೀವನ, ಮರಣ, ಬಾಲಕ, ಯುವಕ, ಮುದುಕ, ದೇಹವೇ ನಾನು ಅನ್ನಂತ ದೇಹಮೋಹ, ಮತ್ತೆ ಈ ಬ್ರಹ್ಮಾಂಡದ ವಸ್ತುಗಳು ಜೀವಿಗಳ ಜೊತೆಗೆ ಸಂಬಂಧ ಸಂಪತ್ತುಗಳ ಭಾವ, ನಾನು ನನ್ನದು ಎನ್ನುವ ಭಾವ, ಮತ್ತೆ ಪಾಪ ಪುಣ್ಯಗಳನ್ನು ಮಾಡುವ ಕರ್ತೃತ್ವ ಭಾವ, ಸುಖ ದುಃಖಗಳನ್ನು ಅನುಭವಿಸುವ ಭೋಕ್ತೃತ್ವ ಭಾವ, ಏನಿವೆಲ್ಲ ಇವೆಲ್ಲ ಪ್ರಪಂಚ. ಪಂಚ ಪ್ರತಿಯೊಂದು ಪಂಚಮಹಾಭೂತಗಳಿಂದ ಮಾಡಿದಂತ ಪ್ರಪಂಚ ಇದು. ಪ್ರಪಂಚ ಪ್ರತಿಯೊಂದು ಪಂಚಮಹಾಭೂತಗಳಿಂದ ಆಗಿದ್ದಂತ ಪ್ರಪಂಚ. ಇದು ನಿವೃತ್ತಿ ಆಗಬೇಕು. ಅವನಲ್ಲಿ ಸರ್ವ ಪ್ರಪಂಚ ನಿವೃತ್ತಿಯಾಗುವುದೋ ಅದುವೇ ಬ್ರಹ್ಮಜ್ಞಾನ. ಅವನಲ್ಲಿ ಕೇವಲ ನಿಶ್ಚಿಂತನಾಗಿರುವನೋ ಅದುವೇ ಬ್ರಹ್ಮಜ್ಞಾನ. ಎಲ್ಲ ಓಟು ಬ್ರಹ್ಮಜ್ಞಾನ ಕೇಳಿ ನನ್ನ ಮಗಂದು ಹಿಂಗಾಯ್ತು, ಮಗಳದು ಹಿಂಗಾಯ್ತು, ಸಸಿದ ಹಂಗಾಯ್ತು, ಹಳೆಂದು ಹಿಂಗಾಯ್ತು, ಮೊಮ್ಮಕ್ಕಳು ಹಿಂಗಾಯ್ತು, ನನ್ನ ಹೆಣ್ತಿ ಹಿಂಗಾಯ್ತು, ನನ್ನ ಗಾಂಡ ಹಿಂಗಾಯ್ತು, ನಮ್ಮ ಅಣ್ಣ ಹಂಗಾದ, ನಮ್ಮ ತಂಗಿ ಹಿಂಗಾದ, ಎಲ್ಲ ಏನದವ? ಅವರವ್ರ ಕರ್ಮ ಅವರವರು ಭೋಗಿಸ್ತಿರ್ತಾರ. ಹಾಗಂತೇಳಿ ನಾವು ಬಾಯಿಲಿಂತ ಆ ಮಾತು ಆಡಬಾರ್ದು. ನಿನ್ನ ಕರ್ಮ ಅದ, ನೀ ಭೋಗಿಸು ಅಂದ್ರಿ ಆ ಕರ್ಮ ನೀವು ಸುತ್ತಗೊತ್ತದ. ನಮ್ಮ ಕಡೆಯಿಂದ ಏನು ಸಹಾಯ ಮಾಡ್ಲಿಕ್ಕೆ, ಸಾಂತ್ವನ ಹೇಳಲಿಕ್ಕೆ ಸಾಧ್ಯ ಅದ ಅಷ್ಟು ಮಾಡಬೇಕೇ ಹೊರತು ಚಿಂತೆ ಮಾಡೋದಿಲ್ಲ. ಚಿಂತೆ ಮಾಡೋದು ಅಜ್ಞಾನ. ಚಿಂತೆ ಮಾಡಂಗಿಲ್ಲ, ಪ್ರಯತ್ನ ಮಾಡಬೇಕು. ಅವ್ರ ಜೀವನ ಮಟ್ಟ ಎತ್ತರಿಸೋದಕ್ಕೆ ಪ್ರಯತ್ನ ಮಾಡಬೇಕು. ನಮ್ಮ ಬ್ರಹ್ಮಜ್ಞಾನಕ್ಕೆ ಬಂದ್ರು ಅಂತಂದ್ರೆ ಅವ್ರದ್ದು ಎಂತ ಬೆಟ್ಟದಷ್ಟು ಕರ್ಮ ಇದ್ರು ಸಹಿತ ಹತ್ತಿಯ ಬೆಟ್ಟಕ್ಕೆ ಒಂದು ಕಿಡಿ ಹತ್ತಿದ್ರೆ ಹೆಂಗ ದಗದಗ ಸುಟ್ಟು ಹೋಗ್ತದ, ಹಾಂಗ ಈ ಬ್ರಹ್ಮಜ್ಞಾನದ ಕಿಡಿಯಿಂದ ಅವರ ಕರ್ಮಗಳೆಲ್ಲ ಸುಟ್ಟು ಭಸ್ಮ ಆಗಿ ಸ್ವಚ್ಛ ಶುದ್ಧ ಬ್ರಹ್ಮ ಸ್ವರೂಪರಾಗ್ತಾರೆ. ಆದ್ರೆ ಇಲ್ಲಿ ಬರ್ಬೇಕಾದ್ರೆ ಅವ್ರ ಪುಣ್ಯ ಅವರಿಗೆ ಬಿಡಂಗಿಲ್ಲ. ಪುಣ್ಯ ಇದ್ದವ್ರಿಗೆ ಮಾತ್ರ ಬರ್ಲಕ್ ಸಾಧ್ಯ. ಅವ್ರ ಕರ್ಮಗಳು ಅವ್ರಿಗೆ ಬಿಡಂಗಿಲ್ಲ. ಬಂದ್ರು ನಿಂದ್ರ ಬಿಡಂಗಿಲ್ಲ, ಕರ್ಕೊಂಡು ಹೋಗ್ಬಿಡ್ತಾವ. ಹೀಗಾಗಿ ಅವನಲ್ಲಿ ಕೇವಲ ನಿಶ್ಚಿಂತನಾಗಿವನೋ ಅದುವೇ ಬ್ರಹ್ಮಜ್ಞಾನ. ಅವನಲ್ಲಿ ತಾನು ನೀನು ಎಂಬುದು ತೋರದಿರುವುದೋ ಅದುವೇ ಬ್ರಹ್ಮಜ್ಞಾನ. ದೇವರೇ ನೀನು, ಗುರುವೇ ನೀನು ಅಂತ ಅಂದ್ರೆ ನಿಮಗಿನ್ನ ಬ್ರಹ್ಮಜ್ಞಾನ ಆಗಿಲ್ಲ ಅಂತ. ನಾನೇ ನಾನೇ ಅಂತಂದ್ರೂ ನಿಮಗಿನ್ನ ಬ್ರಹ್ಮಜ್ಞಾನ ಆಗಿಲ್ಲ. ಇಬ್ರು ಇನ್ನ ಏನಾದ್ರಿ ಹುಡುಗರ ಲೆಕ್ಕದಾಗದಿರಿ, ಇನ್ನ ಸಾಧನೆ ಮಾಡಬೇಕು.
ನಾನು ಅನ್ನೋದು ಹೋಗ್ಬೇಕು, ನೀನು ಅನ್ನೋದು ಹೋಗ್ಬೇಕು, ಅಖಂಡ ಭಾವ ಯಾರಲ್ಲಿ ಉಂಟಾಗ್ತದ ಅದೇ ಬ್ರಹ್ಮಜ್ಞಾನ. ಅವನಲ್ಲಿ ಕೇವಲ ಕೂಡಲ ಚನ್ನ ಸಂಗನಲ್ಲವೇ ಪೆರತೊಂದನರಿಯದಿವುದೇ ಬ್ರಹ್ಮಜ್ಞಾನ. ಅವನು ಬಿಟ್ಟರೆ ಮತ್ತೊಂದೇನೇನು ಇಲ್ಲ. ಅಹಂ ಬ್ರಹ್ಮ ಸರ್ವಂ ಬ್ರಹ್ಮ, ಅಹಂ ಬ್ರಹ್ಮ ಅಸ್ಮಿ ಸರ್ವಂ ಬ್ರಹ್ಮ ಅಸ್ತಿ. ಇದು ಬ್ರಹ್ಮಜ್ಞಾನ. ಇದು ಅರಿವಿನಾಗ ಇಟ್ಕೋಬೇಕು. ಇದೇ ಬ್ರಹ್ಮಜ್ಞಾನ. ಈ ರೀತಿಯಾಗಿ ಬ್ರಹ್ಮಜ್ಞಾನದ 4 ಲಕ್ಷಣಗಳನ್ನ ಸುಂದರವಾಗಿ ತಿಳಿಸಿದ್ದಾರೆ. ಯಾರು? ಚಿನ್ಮಯ ಜ್ಞಾನಿ ಚನ್ನಬಸವಣ್ಣನವರು. ಅವಿರಳ ಜ್ಞಾನಿ, ಚಿನ್ಮಯ ಜ್ಞಾನಿ, ಹಿಂಗೆಲ್ಲ ಶಬ್ದಗಳು ಬಳಸ್ತಾರ ಅವ್ರಿಗೆ. ಈಗೇನ್ ಮಾಡಬೇಕು? ಆ 4 ಸಾಲುಗಳನ್ನ ವಿಶ್ಲೇಷಣೆ ಮಾಡ್ಬೇಕು ನಾವೀಗ. ಎದಕ್ಕೆ ಮಾಡಬೇಕು? ನಿಮ್ಮ ಆತ್ಮ ಸ್ವರೂಪದ ಸದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಉಂಟು ಮಾಡೋದಕ್ಕ ಈ 4 ಸಾಲುಗಳನ್ನು ವಿಶ್ಲೇಷಣೆ ಮಾಡಬೇಕು. ಏನ್ ಮಾಡ್ತೀರಿ? ನೀವು ಮಾಡ್ತೀರಾ? ನಾ ಮಾಡ್ಲ? ಒಂದನೇ ಲಕ್ಷಣ ಏನದು? ಒಂದನೇ ಲಕ್ಷಣ ಯಾವನಲ್ಲಿ ಸರ್ವ ಪ್ರಪಂಚ ನಿವೃತ್ತಿಯಾಗಿರುತ್ತೋ ಅದೇ ಬ್ರಹ್ಮಜ್ಞಾನ. ಪ್ರಪಂಚ ನಿವೃತ್ತಿ ಅನ್ನೋದಕ್ಕೆ ಶಾಸ್ತ್ರೀಯವಾಗಿ ಹೆಂಗಪ್ಪ ಅಂತಂದ್ರೆ, ಬ್ರಹ್ಮಜ್ಞಾನವಾಗಿದ್ದರ ಲಕ್ಷಣವೇನು? ಒಂದನೇ ಸಾಲಿನೊಳಗೆ ಬ್ರಹ್ಮಜ್ಞಾನವಾಗಿದ್ದರ ಲಕ್ಷಣವೇನು ಅಂತಂದ್ರೆ ಪ್ರಪಂಚ ನಿವೃತ್ತಿಯಾಗಿರಬೇಕು. ಈ ನಿವೃತ್ತಿಯಲ್ಲಿ 2 ಪ್ರಕಾರ. ಒಂದನೇದ್ದೇನು? ಕಾರಣದಲ್ಲಿ ಕಾರ್ಯದ ಲಯರೂಪ ನಿವೃತ್ತಿ. ಕಾರಣದಲ್ಲಿ ಕಾರ್ಯದ ಲಯರೂಪ ನಿವೃತ್ತಿ, ಇದು ಒಂದನೇದ್ದು ಪ್ರಪಂಚ ನಿವೃತ್ತಿ. ಎರಡನೇ ನಿವೃತ್ತಿಯವದು ಅತ್ಯಂತ ನಿವೃತ್ತಿ. ಎರಡನೇದ್ದು ಅತ್ಯಂತ ನಿವೃತ್ತಿ. ಅದಕ್ಕೆ ಕಾರಣದಲ್ಲಿ ಕಾರ್ಯದ ಲಯ ರೂಪ ನಿವೃತ್ತಿ. ನಿಮ್ಗೆ ಜಗತ್ತಿನ ವಿಷಯದ ಬಗ್ಗೆ ದುಃಖ ಆಗ್ತದ. ಏನೋ ಒಂದು ಕಷ್ಟ, ನಷ್ಟ, ಅಪಮಾನ, ಹಿಂಸೆ, ಸಾವು ಏನೋ ಆಗ್ಯದ. ದುಃಖ ಆಗ್ಯದ. ಅಳ್ಳಕತ್ತಿರಿ. ಎಷ್ಟೋ ಕಳ್ತೀರಿ. ಯಾರು ಚಾಲು ಮಾಡ್ಕೊಂಡ್ರಪ್ಪ? ಏನ್ ಹೇಳ್ಬೇಕಂತೀರ? ಏನೋ ಚಾಲು ಮಾಡ್ಕೊಂಡ್ಬಿಟ್ರಿ. ಟುಸು ಯಾರೇನ್ ಹೇಳ್ಬೇಕಂತೀರ? ಮ್ಯೂಟ್ ಮಾಡ್ರಿ. ಅದ್ದಿಗೆ ಮಟ್ಗುರುಗಳೇ. ಆಯ್ತು. ಎಷ್ಟು ತಳ್ತೀರಿ ನೀವು? ಹತ್ತು ಸುಸ್ತಾಗಿಬಿಟ್ಟಿರಿ. ಕೂಳ ನೀರ ಬಿಟ್ಟು ಅಳ್ಳಕತ್ತೀರಿ, ಸುಸ್ತಾಗ್ಬಿಟ್ರಿ. ಸುಸ್ತಾದ್ಮೇಲೆ ಮುಂದೆ ಏನಾಯ್ತು ಸ್ಥಿತಿ ನಿಮ್ದು? ಅಲ್ಲೇ ಸ್ವಲ್ಪ ಇಲ್ಲೇ ತಲೆ ಹಚ್ಚು ಅಂತ ಬಗಲ ಕೂತವ್ರು ಏನ್ ಮಾಡ್ತಾರ? ತನ್ನ ಬುದ್ಧದ ಮೇಲೆ ತಾನು ತಲೆ ಇಟ್ಕೋತಾರ.
ಇಲ್ಲ ಅಂದ್ರೆ ಬಾಗ್ಲಾಗ ಒಂದ್ ಏನಾರ ದಿಂಬು ಗಿಂಬು ಇತ್ತಂದ್ರ ಏನಾರ ಜಮಖಾನಿ ಇತ್ತಂದ್ರ ತಟ್ ಇತ್ತಂದ್ರ ಮಡಿಸಿ ತಲೆ ಹುಡುಕಿಟ್ಟು ಒಂದ್ ಸ್ವಲ್ಪ ಇಲ್ಲೇ ಉಳ್ಳು ಸ್ವಲ್ಪ ರೆಸ್ಟ್ ಆದ್ರ ಆರಾಮಾಗ್ತದಿ. ಪೂರಾ ಇಂಥ ಪರಿ ತ್ರಾಸ ಮಾಡ್ಕೊಂಡ್ರಿ ಹೆಂಗ ಅಂತೇಳಿ ಸಮಾಧಾನ ಮಾಡಿ ಅಳಿಸಿದ್ದಕ್ಕ ಏನ್ ಮಾಡ್ಬಿಡ್ತಾರ, ಅವಸ್ಥೆ ಚೇಂಜ್ ಮಾಡಿಬಿಡ್ತಾರ. ಜಾಗೃತ ಅವಸ್ಥೆಯಿಂದ ಯಾವ ಅವಸ್ಥೆಗೆ ಹೋಗ್ಬಿಡ್ತೀರಿ? ಸುಷುಪ್ತಿಗೆ ಹೋಗಿಬಿಡ್ತೀರಿ. ನಿದ್ದೆ ಹತ್ತಿ ಬಿಡ್ತು. ನಿದ್ದೆ ಹತ್ತಿದ್ರೆ ಏನಾಯ್ತು? ಅಲ್ಲಿ ನಿದ್ದೆ ಒಳಗೆ ಬಂತೇನಲ್ಲಿ ಕಷ್ಟ ನಷ್ಟ ಅಪಮಾನ ಹಿಂಸೆ ಅದಕ್ಕೆ ಸಂಬಂಧಪಟ್ಟಂತ ದುಃಖ ಏನಾಯ್ತು? ನಿವೃತ್ತಿ ಆಯ್ತಾ ಇಲ್ಲ? ಅಲ್ಲಿ ಅದರದ್ದು ದುಃಖ ಹೋಯ್ತಿಲ್ಲ. ಈಗ ಅಲ್ಲಿ ಸುಷುಪ್ತಿ ಆಗಿದ್ದವರಿಗೆ ಈ ದುಃಖದ್ದೇನಾರ ಬಾಧೆ ಅದ ಏನಲ್ಲಿ? ಇಲ್ಲ. ಸುಷುಪ್ತಿ ಒಳಗ ಏನಾಯ್ತು? ಕಾರಣ ಶರೀರ. ಕಾರಣ ಶರೀರ ಅಂದ್ರೇನು? ಬಂಗಾರ ಇದ್ದಂಗ. ಆ ಕಾರಣ ಶರೀರದ ಕಾರ್ಯ ಯಾವುದು? ಆಭರಣ ಇದ್ದಂಗ. ಯಾವುದದು ಕಾರ್ಯ? ಅಂತಃಕರಣ. ಮನ ಬುದ್ಧಿ ಚಿತ್ತ ಅಹಂಕಾರ ಆಸಕ್ತಿ ಏನದವ ಇದು ಅಂತಃಕರಣ. ಆಭರಣ ಇದ್ದಂಗದು. ಅದು ಮನ ಬುದ್ಧಿ ಚಿತ್ತ ಅಹಂಕಾರ ಆಸಕ್ತಿ ಎಲ್ಲ ಹೋಗಿ ಏನ್ ಮಾಡಿಬಿಟ್ಟದ? ಕಾರಣದೊಳಗ, ಕಾರಣ ಶರೀರದೊಳಗ ಏನಾಗ್ಯದ? ರೆಸ್ಟ್ ಮಾಡ್ಲಿಕ್ಕತ್ತದ, ಮಕ್ಕೊಂಬಿಟ್ಟದ. ಅದು ಹೋಗಿ ಕೋಳಿ ಮರಿಗಳೆಲ್ಲ ಕಡೆ ಅಡ್ಡಾಡ್ತಾವ. ರಾತ್ರಿ ಮಕ್ಕಳ ಟೈಮ್ನಾಗ ಏನ್ ಮಾಡ್ತಾವ? ಆ ತಾಯಿಯ ಒಂದು ರೆಕ್ಕೆ ಬಿತ್ತದ. ಹಿಂಗ ರೆಕ್ಕೆ ಬಿಚ್ಚಿದ್ರ ಆ ರೆಕ್ಕೆ ಒಳಗ ಹೊಕ್ಕೊಂಡ್ಬಿಡ್ತಾವ. ಅದ್ರ ಮ್ಯಾಲ ಕೋಳಿ ಏನ್ ಮಾಡ್ತದ? ತನ್ನ ರೆಕ್ಕೆ ಮುಚ್ಚಿಕೊಂಡು ಅವಕ ಮನಗಿಸ್ತದ, ತಾನು ಮಕ್ಕೊತ್ತದ. ಹಂಗ ನಿಮ್ಮ ಕಾರಣ ಶರೀರ ಅಜ್ಞಾನ ಅಂತೇನದಲ್ಲ, ಆ ಅಜ್ಞಾನ ಶರೀರದೊಳಗ ಏನ್ ಮಾಡ್ತದ? ಈ ಅಂತಃಕರಣ ಹೋಗಿ ಮಕ್ಕೊಂಡ್ಬಿಡ್ತದ. ಅಂತಃಕರಣನೇ ಕಾರ್ಯ, ಕಾರಣ ಶರೀರನೇ ಕಾರಣ. ಕಾರಣದಲ್ಲಿ ಕಾರ್ಯದ ಲಯರೂಪ ನಿವೃತ್ತಿ. ಆ ರೀತಿ ನಿದ್ದೆತ್ತಿದಾಗ ಎಲ್ಲವನ್ನ ಮರಿತಿರಲ್ಲ, ಅದು ಲಯರೂಪ ನಿವೃತ್ತಿ. ರಾಜಾಗ ಕನಸು ಬಿತ್ತು. ಜನಕ ಮಹಾರಾಜಾಗ ಮುಂದ ಡ್ಯಾನ್ಸ್ ನಡೆದಿತ್ತು. ಹಾಡವ್ರು ಹಾಡ್ತಿದ್ರು, ಕುಣಿಯವರು ಕುಣಿತಿದ್ರು, ಏನೆಲ್ಲ ನೃತ್ಯ ಸಂಗೀತ ಬಾರಿಸೋರು ಬಾರಿಸ್ತಿದ್ರು. ಅವನಿಗೆ ಸ್ವಲ್ಪ ಜಂಪ್ ಹತ್ತಿತು. ಜಂಪ್ ಹತ್ತಿ ಕನಸಿನಾಗ ಹೋಗ್ಬಿಟ್ಟ. ಕನಸಿನಾಗ ಪಕ್ಕದ ರಾಜ್ಯದ ವೈರಿ ಬಂದು ಹೋರಾಟ ಮಾಡ್ದ. ರಾಜ ಸೋತ. ರಾಜ ಸೋತ ಮೇಲೆ ಅವನಿಗೆ ಬಂಧಿಸ್ಬೇಕಂತ ಬೆನ್ನ ಹತ್ತಿದ್ರು. ಅವ ಓಡಿ ಹೋಗಿ ಎಲ್ಲೆಲ್ಲೋ ಶಾರ್ಟ್ ಕಟ್ ಹೆಂಗ್ ಹೋಗ್ಬೇಕು, ಅವನು ತನ್ನ ರಾಜ್ಯದಿಂದ ಹೆಂಗ್ ಪಾರಾಗಬೇಕು, ಸಮಸ್ಯೆ ಬಂದ್ರ ಅಂತ ಗೊತ್ತಿತ್ತು. ಓಡೋಗಿ ಪಕ್ಕದ ರಾಜ್ಯದಲ್ಲಿ ಹೊಕ್ಕ. ಅವರು ಆ ಗಡಿ ದಾಟಿದ ಮೇಲೆ ರಾಜನ್ ಏನು ಕೆಲಸ ಇಲ್ಲ ಅಂತೇಳಿ ಸುತ್ತಮುತ್ತ ಗಡಿ ಕಾಯುವ ಸೈನಿಕರಿಗೆ ನಿಲ್ಲಿಸಿಕೆ ಅವ್ರು ಏನ್ ಮಾಡಿಬಿಟ್ರು? ಒಳಗ ಬಾಂದ್ಬಿಟ್ರು. ಅಲ್ಲಿ ರಾಜ ಏನಾಯ್ತು? ಈ ದೇಶಕ್ಕೆ ರಾಜ ಇರ್ಬೋದು, ಆ ದೇಶಕ್ಕೆ ಅವನೇ ರಾಜ. ಏನು ಬಿಕಾರಿ ಆದ ಹಿಂಗಾಗಿದ್ದ. ಬಟ್ಟಿ ಗಿಟ್ಟಿ ಎಲ್ಲ ಹರ್ಕೊಂಡು ಹೋಗ್ಬಿಟ್ಟಿದ್ದು ಯುದ್ಧದಾಗ. ಭಿಕ್ಷೆ ಬೇಡ್ಲಕತ್ತ. ಏನು ನೋಡಿದ್ರೆ ದೊಡ್ಡ ಮನುಷ್ಯ ಕಾಣ್ತಿದಿ, ನೀನು ಯಾಕೆ ಭಿಕ್ಷೆ ಬೇಡ್ತಿದೆ ಅಂತ ಯಾರು ನೀಡಲಿಲ್ಲ. ಯಾರೋ ಒಬ್ಬರು ನೀಡಿದ್ರು. ಅದು ನೀಡಿದ್ದು ತಿನ್ಬೇಕನ್ನೋದ್ರಾಗೆ ಒಂದು ಗೂಳಿ ಬಂದು ಅವ್ರ ಕೈಗೆ ಬಡದು ಬಿಡ್ತು. ಕೈಯಾಗಿದ್ದು ಅನ್ನ ಬಿದ್ದು ಹೋಗ್ಬಿಡ್ತು. ಭಯಂಕರ ದುಃಖ ಆಯ್ತು. ಗೂಳಿ ಬಂದು ಹಾಯ್ದು ಕೂಡ್ಲೇನೆ, ಅಯ್ಯೋ ಎಷ್ಟೊತ್ತಾಯ್ತು ಭಿಕ್ಷೆ ಬೇಡ್ಲಕತ್ತೀನಿ, ಈಗ ಯಾರೋ ಒಬ್ಬರು ನೀಡ್ಯಾರ, ಇದು ಉಣ್ಬೇಕನ್ನೋದ್ರಾಗೆ ತೆಳಗ್ ಬಿತ್ತಲ್ಲ ಅಂತ ದುಃಖ ವ್ಯಕ್ತಪಡಿಸೋದ್ರಾಗೆ ಎತ್ತರ ಆಯ್ತು. ಎತ್ತರದಾಗ ಕಣ್ಣೆದ್ರ ಅದೇ ನೃತ್ಯ, ಅದೇ ಸಂಗೀತಗಾರರು, ಅದೇ ವಾದ್ಯಗಾರರ ದೃಶ್ಯ ಇತ್ತು. ಮತ್ತ ಅವನೇನಂದ, ಏ ಸಚ್ಚೈ ಕ್ಯಾ ಓ ಸಚ್ಚೈ ಅಂತ ಕೇಳ್ದ. ಇದು ಖರೆ ಅದೋ ಅದು ಖರೆ ಅದೋ? ಕನಸಿನೊಳಗೆ ಭಿಕಾರಿಯಾಗಿ ಭಿಕ್ಷೆ ಬೇಡಿದ ಕರೆನೋ, ಇಲ್ಲಿ ರಾಜ ಆಗಿ ಇಲ್ಲಿ ನಾನು ನೃತ್ಯ ಸಂಗೀತ ಇಲ್ಲೇನು ನಾನು ನೋಡ್ತಾ ಇದ್ದೇನೆ, ವೀಕ್ಷಣೆ ಮಾಡ್ತಾ ಇದ್ದೇನೆ, ಇದು ಸತ್ಯನೋ? ಏ ಸಚ್ಚೈ ಕ್ಯಾ ಓ ಸಚ್ಚೈ ಅಂತ ಕೇಳಿದಾಗ
ಏ ಓ ದೋನೋ ಝೂಠ ಎರಡು ಸುಳ್ಳದ. ಇಲ್ಲೇನು ಕನಸು ಕಾಣ್ಲಕತ್ತಿದೆ, ರಾತ್ರಿ ಹೋಗಿ ಅದೇನು ಇದಾಗಿದೆಲ್ಲ, ರಾಜ ಹೋಗಿ ಭಿಕ್ಷುಕ ಆಗಿ ಯುದ್ಧ ಮಾಡಿ ಅದನ್ನೂ ಸುಳ್ಳ. ಮತ್ತೆ ಜಾಗೃತದೊಳಗೆ ಇಲ್ಲೇನು ನೋಡ್ಲಕತ್ತಿದಲ್ಲ ಜಾತ್ರೆ, ಇದನ್ನು ಸುಳ್ಳ. ದೋನೋ ಝೂಠ ತೂ ಸಚ್ಚೈ ಅಂತ ಹೇಳ್ತಾರ ಜನಕ ಮಹಾರಾಜರ ಗುರುಗಳು. ಇವೆರಡನ್ನ ನೋಡುವಂತ ದೃಷ್ಟ ಏನದಿಯಲ್ಲ, ನೀನು ಸತ್ಯವಾಗಿದಿ. ಸಾಕ್ಷಿ ಬ್ರಹ್ಮ ಏನದಿಯಲ್ಲ, ನೀನು ಸತ್ಯ ಅದಿ. ನೀನು ನೋಡ್ತಾ ಇರೋ ಎರಡೂ ದೃಶ್ಯಗಳು ಮಿಥ್ಯ ಅದವ. ಅದರಂಗ ಇಲ್ಲೇನದ ಲಯ ರೂಪ ನಿವೃತ್ತಿ ಅಂತಂದ್ರ, ಮಲ್ಕೊಳಗ ದುಃಖ ಇಟ್ಕೊಂಡೆ ಮಕ್ಕೊಂಡ್ರಿ, ಪೂರ್ತಿ ನಿದ್ದೆ ಎತ್ತಿದಾಗ ದುಃಖ ಮರಿತು. ಅದೇನಾಯ್ತು? ಲಯ ರೂಪ ನಿವೃತ್ತಿ ಆಯ್ತು. ಎಷ್ಟೊತ್ತು ಮಕ್ಕೋತೀರಿ? ಮತ್ತೆ ಹೇಳ್ತೀರಾ ಇಲ್ಲ? ಮಕ್ಕೊಂಡವ್ರು ಮತ್ತೆ ಎದ್ರಿ ಅಂತಂದ್ರ ಆ ದುಃಖ ಎಲ್ಲರೂ ಹೋಗಿತ್ತೇನು? ಎದ್ದು ಕೂಡಲೇ ಮತ್ತೆ ಜೋಡಾಗ್ತದಿಲ್ಲ ಅದೇ ದುಃಖ. ಅದೇ ಕಾರಣದಲ್ಲಿ ಕಾರ್ಯದ ಲಯರೂಪ ನಿವೃತ್ತಿ. ಅದಕ್ಕೆ ಸುಷುಪ್ತಿಯಲ್ಲಿ ಪ್ರಪಂಚದ ನಿವೃತ್ತಿ ಆಗಿರುತ್ತದೆ. ಅದಕ್ಕೆ ಅಧಿಷ್ಠಾನದ ಜ್ಞಾನದ ಅವಶ್ಯಕತೆ ಇಲ್ಲ, ಬ್ರಹ್ಮಜ್ಞಾನ ಬೇಕಾಗಿಲ್ಲ. ಅದಕ್ಕೆ ನಿದ್ದೆ ಹತ್ತಿತ್ತು ಅಂದ್ರೆ ಜಗತ್ತಿನ ಚಿಂತೆ ನಿವೃತ್ತಿ ಆಗ್ತದೆ, ನಿದ್ದೆ ಹತ್ತಬೇಕಷ್ಟೇ. ಬ್ರಹ್ಮಜ್ಞಾನದ ಅವಶ್ಯಕತೆ ಇಲ್ಲ. ಕಾರಣದಲ್ಲಿ ಅಂದ್ರೆ ಕಾರಣ ಶರೀರದಲ್ಲಿ, ಕಾರ್ಯದ ಅಂದ್ರೆ ಸ್ಥೂಲ ಸೂಕ್ಷ್ಮ ಶರೀರಗಳ ಲಯರೂಪ ನಿವೃತ್ತಿ ಇದೇನದ ಕರ್ಮಾಧೀನ. ಈ ನಿದ್ದೆ ಬರೋದು, ನಿದ್ದೆ ಬಾರದಿರುವುದು, ನನಗೆ ಯಾಕೋ ನಿದ್ದಿನೇ ಬರಲ್ಲಾಗ್ಯದ, ನನಗೆ ಬಹಳ ಚಲೋ ನಿದ್ದೆ ಆಗ್ಯದ, ಇದು ಏನದಲ್ಲ ಕರ್ಮಾಧೀನ. ನಿಮ್ಮ ಜಾಗೃತಾವಸ್ಥೆಯಲ್ಲಿನ ವಿಶ್ವಜೀವ ತನ್ನ ಕರ್ಮಗಳ ಭೋಗ ಕೊಡ ತನಕ ನಿಮಗೆ ನಿದ್ದೆ ಹತ್ಲಕ್ ಬಿಡಂಗಿಲ್ಲ. ಸ್ವಪ್ನಾವಸ್ಥೆ ಒಳಗಿರುವಂತ ತೈಜಸ್ ಜೀವ ತಾನು ಏನು ಸಿನಿಮಾ ತೋರಿಸ್ಬೇಕು ಅವನ್ನೆಲ್ಲ ಸಿನಿಮಾ ರೀಲ್ ಮುಗಿಯ ತನಕ ನಿಮಗ ಸುಷುಪ್ತಿ ಒಳಗೆ ಹೋಲಕ್ ಬಿಡಂಗಿಲ್ಲ. ಮತ್ತ ಪ್ರಾಜ್ಞ ಜೀವ ಅವನು ಕೊಡಬೇಕಾದ ಭೋಗ ಅವನು ನಿಮಗೆ ನಿದ್ದೆ ಮಾಡಿಸ್ಬೇಕೋ ಮಾಡಿಸಬಾರ್ದು ಅಂತೇಳಿ ಅವನು ಭೋಗ ಕೊಡ ತನಕ ಅವನು ನಿಮ್ಮನ್ನು ಬಿಡಂಗಿಲ್ಲ. ಕರ್ಮಾಧೀನ ಜೀವಿಗಳು. ಹೀಗಿದ್ದಾಗ ಇದು ಕರ್ಮಾಧೀನ. ಅಂದಂದಿನ ಜಾಗೃತಿನ ಕರ್ಮಗಳ ಭೋಗಗಳು ಸಮಾಪ್ತಿಯಾದೊಡನೆ ಜೀವನು ಸುಷುಪ್ತಿಗೆ ಹೋಗುತ್ತಾನೆ. ಅವತ್ತೆಷ್ಟು ಭೋಗಿಸ್ಬೇಕಷ್ಟು ಭೋಗಿಸಿ ಸುಷುಪ್ತಿಗೆ ಹೋಗ್ತಾನೆ. ಅಲ್ಲಿ ಸುಷುಪ್ತಿಯಲ್ಲಿ ಯಾವ ಪ್ರಪಂಚವೂ ಇಲ್ಲ, ಎಲ್ಲವೂ ನಿವೃತ್ತಿಯಾಗಿದೆ. ಆದರೆ ಎಚ್ಚರವಾದ ಕೂಡಲೇ ಜಗತ್ತು ಧುತ್ತೆಂದು ಮತ್ತೆ ಎದುರಿಗೆ ಬಂದು ನಿಲ್ಲುತ್ತದೆ. ಅಪ್ಪ ಮರ್ತು ಚಂದ ನಿದ್ದೆ ಎತ್ತಿತ್ತು, ಮತ್ತೆ ಚಾಲು ಆಯ್ತಲ್ಲಪ್ಪ, ಇದು ಏನ್ ಮಾಡ್ಬೇಕಪ್ಪ, ಹೆಂಗ ಮಾಡ್ಲಪ್ಪ, ಇದು ಈ ದುಃಖ ನಿವೃತ್ತಿ ಹೆಂಗ ಮಾಡ್ಲಿ? ಆದ್ದರಿಂದ ವಿಚಾರ ಮಾಡಿ ನೋಡಿದರೆ ಅವನಿಗೆ ಸರ್ವ ಪ್ರಪಂಚ ನಿವೃತ್ತಿ ಆಗುವುದೋ ಅದುವೇ ಬ್ರಹ್ಮಜ್ಞಾನ. ಇಲ್ಲಿ ಹೇಳುತ್ತಿರುವುದು ಸುಷುಪ್ತಿಯಲ್ಲಿ ಉಂಟಾಗುವ ಲಯರೂಪ ನಿವೃತ್ತಿ ಅಲ್ಲ. ಮಕ್ಕೊಂಡಾಗ ಮರ್ತಕ್ಕೆ ದುಃಖ ನಿವೃತ್ತಿ ಆಗ್ಯದ ಅಂತಂದ್ರ ಸಾಲಗಾರರು ನಾಳೆಗೆ ಬರ್ತಾರ. ಒಂದು ಸಮಸ್ಯೆ ಹೆಂಗಿರ್ತಾವ ವಿಚಿತ್ರ ವಿಚಿತ್ರ ಸಮಸ್ಯೆಗಳಿರ್ತಾವ. ಒಬ್ಬರು ಪೊಲೀಸರು ರಿಟೈರ್ ಆದ, ಚಲೋ ಮಂದಿ. ಆಗಿನ ಕಾಲದೊಳಗ ಮಗನಿಗೆ MBBS ಡಾಕ್ಟರ್, ಇನ್ನೊಬ್ಬ ಮಗ BSc B.Ed ಮಾಡ್ತಿದ್ದ. ಇದೊಂದು ಹುಡುಗಂದು ಓದೋದು ಮುಗಿಯ ತನಕ ನಿಮ್ಮ ಮನೆಗೆ ಇರ್ತೀವಿ ಅಂತ ಬಂದು ಬಾಡಿಗೆ ಇದ್ರು. ಬಾಡಿಗೆ ಇದ್ಮೇಲೆ ಆ ಡಾಕ್ಟರು ಏನ್ ಮಾಡದ, ಡೆಲ್ಲಿಗೆ ಅವನಿಗೆ ಅಪಾಯಿಂಟ್ಮೆಂಟ್ ಆಯ್ತು. ಡೆಲ್ಲಿಗೆ ಹೋದ. ಡೆಲ್ಲಿಗೆ ಹೋದ್ಮೇಲೆ ಏನಾಯ್ತು,
ಇಲ್ಲಿ ಬಂದ ನೋಡ್ದ, ಏನು ಅವ್ರಿಗೆ ನಮ್ಮ ತಂದೆ ತಾಯಿಗತ್ಲೆ ಪಾಲಿಸ್ತಿದ್ದೆವು, ಹಿರಿಯರು ಬಂದಿರಿ ಚೆನ್ನಾಗಿದ್ದೀರಿ ಅಂತ ನಾವು ಗೌರವಿಸ್ತಿದ್ದೆವು. ಅವನಿಗೆ ಎಲ್ಲ ಸಲಿಗೆ ಸಿಕ್ಕು ಅವನ್ ಡಾಕ್ಟರ್ ಏನ್ ಮಾಡದ, ನಂದ ಸಿಗ್ನೇಚರ್ ಹೆಂಗೋ ಒಂದು ಪಡ್ಕೊಂಡು ಮೊದಲಿನ ಕಾಲದೊಳಗ ಇವು ಇದ್ದಿದ್ದಿಲ್ಲ, ಸರ್ಟಿಫೈಡ್ ಕಾಪಿ ಅಂತ ಹೇಳಕ್ಕೆ ಮನಿ ಕಾಗದ ಪತ್ರಗಳು ತೆಕ್ಕೊಳಕ್ ಸಬ್ ರಿಜಿಸ್ಟರ್ ಆಫೀಸ್ನಾಗ ಕೊಟ್ಟು ಬಿಡ್ತಿದ್ರು. ಒಂದೇನೋ ಅಫಿಡವಿಟ್ ಮಾಡಿ ಒಂದ್ ಸಿಗ್ನೇಚರ್ ಮಾಡಿ ಕೊಟ್ರೆ ಸರ್ಟಿಫೈಡ್ ಕಾಪಿ ಅಂತ ಕೊಟ್ಟು ಬಿಡ್ತಿದ್ರು. ಅವು ಏನ್ ಮಾಡ್ಯಾನ, ನಮ್ಮ ಮನಿದು ರಿಜಿಸ್ಟರ್ಡ್ ಕಾಗದ ಪತ್ರಗಳು ಎಲ್ಲ ಸಬ್ ರಿಜಿಸ್ಟರ್ ಆಫೀಸ್ನಾಗ ತಕೊಂಡ್ಬಿಟ್ಟ ಡಾಕ್ಯುಮೆಂಟ್ಸ್. ನಾನೇ ಶರಣ ಬಸವ ಸ್ವಾಮಿ ಅಂತೇಳಿ. ಎಂತ ಡಾಕ್ಟರ್, ಅನಾಹುತ ಡಾಕ್ಟರ್. ತೆಕ್ಕೊಂಡು ಏನ್ ಮಾಡ್ಯಾನ, ಮಾಡೋ ಕೆಲಸ ಮಾಡೋದ್ಬಿಟ್ಟು ಇಂಥ ಕೆಲಸ ಮಾಡಿಬಿಟ್ಟ. ಡಾಕ್ಟರ್ ಆಗಿ ಪೇಷಂಟ್ಗಳಿಗೆ ಟ್ರೀಟ್ಮೆಂಟ್ ಕೊಡೋದ್ರ ಬದಲಿ ಇಂಥ ಕೆಲಸ ಮಾಡಿಬಿಟ್ಟ. ಮಾಡಿ ಹೋಗಿ ಏನ್ ಮಾಡ್ಯಾನ, ಡೆಲ್ಲಿ ಒಳಗೆ ಯಾವುದೋ ಒಂದು ಬ್ಯಾಂಕ್ನಾಗ ಸಾಲ ತಗೊಂಡ. ಸಾಲ ಕೊಡ್ತೀವಿ ಅಂತ ಬ್ಯಾಂಕ್ಗಳು ಫೋನ್ ಮಾಡ್ತಿರ್ತಾವಲ್ಲ, ಡಾಕ್ಯುಮೆಂಟ್ಸ್ ಎಲ್ಲ ಇಟ್ಟು ಸಾಲ ತಗೊಂಡ್ಬಿಟ್ಟ. ಡೆಲ್ಲಿಯಾಗ ಸಾಲ ತಗೊಳ್ಳೋಣ, ನಮಗೆ ಡೆಲ್ಲಿದು ಮುಖ ಗೊತ್ತಿಲ್ಲ, ಅದ್ರದ್ದು ಏನು ಗೊತ್ತಿಲ್ಲ. ಅವ್ನು ಡೆಲ್ಲಿಯಾಗ ಹೋಗಿ ಸಾಲ ತಗೊಳ್ಳೋಣ, ಎಲ್ಲಿ ಏನಾಗ್ಬಿಡ್ತು, ಆ ಬ್ಯಾಂಕಿನ ಸಾಲ ತಗೊಂಡ್ಮೇಲೆ ಮರ್ಯಾದೆಲಿಂತ ಅದನ್ನು ಪೇಮೆಂಟ್ ಮಾಡಿ ಮುಚ್ಚಾಕ್ಬೇಕಿಲ್ಲ, ಅದನ್ನ ಹಂಗೇ ಸಾಲ ಇಟ್ಟಾನ. 3-4 ವರ್ಷ ಆದ್ಮೇಲೆ ನಮಗೆ ಫೋನ್ ಬಂತು. ಎಲ್ಲ ಫೋನ್ ನಂಬರ್, ಲ್ಯಾಂಡ್ ಫೋನ್ ನಂಬರ್ ಇದ್ದು, ಮೊಬೈಲ್ ನಂಬರ್ ಇದ್ದಿದ್ದಿಲ್ಲ. ನಮಗೆ ಫೋನ್ ಬಂತು. ಫೋನ್ ಬಂದ ಕೂಡ್ಲೇನೆ ನಿಮಗ ಈ ರೀತಿ ನೋಟಿಸ್ ಕೊಡ್ತಾ ಇದ್ದೀವಿ, ಪೋಸ್ಟ್ಲಿಂದ ಕಳಿಸ್ತೀವಿ, ನಾವು ಈಗ ಏನ್ ಹೇಳಕತ್ತೀವಪ್ಪ ಅಂದ್ರೆ, ನೀವು ಹಿಂಗ್ ಬಂದು ಇಲ್ಲಿ ಸಾಲ ತಗೊಂಡಿರಿ, ನಿಮ್ಮದು ಇಷ್ಟು ಬಂಡಿ, ಇಷ್ಟು ಗಂಟೆ, ಎಲ್ಲ ಡೀಟೇಲ್ಸ್ ಏನೇನಾಗಿದೆ ಎಲ್ಲ ಹೇಳ್ತೀವಿ. ನೀವು ಕೋರ್ಟಿಗೆ ಬರ್ತಿರೋ ಏನ್ ಪೊಲೀಸ್ ಸ್ಟೇಷನ್ಗೆ ಬರ್ತಿರೋ, ಎರಡರಲ್ಲಿ ಒಂದು ಕಡೆ ನಾವು ಬಂದಲ್ಲಿ ಹಾಜರಾಗಬೇಕು, ಆಪ್ಷನ್ ಕೇಳಕತ್ತೀವಿ ನೀವು ಅಂದ್ರು. ಏನಾಗಿರ್ಬೇಕು ನಮ್ಮ ಪರಿಸ್ಥಿತಿ ಅವಾಗ? ಸುಷುಪ್ತ ಅವಸ್ಥೆ. ಯಾವಾಗ ಹೋಗಿ ಡೆಲ್ಲಿಗೆ, ಯಾವಾಗ ಸಾಲ ತಗೊಂಡಿವಿ, ಏನ್ ಮಾಡಿವಿ, ಏನೇನು ಗೊತ್ತಾಗಲ್ಲ ನಮಗೆ. ಅದ್ರಾಗ ಪುಣ್ಯಕ್ಕೊಂದು ಫೋಟೋ ತೆಗೆದು ಹಚ್ಚಿದ್ರ ಅದು ಅಪ್ಲಿಕೇಶನ್ ಒಳಗ. ನಾವು ಏನ್ ಮಾಡ್ಬಿಟ್ಟೆವು, ಅದು ಸಾಲ ಯಾರು ತಗೊಂಡಾರ ಏನು, ನಮ್ಮಂತೂ ಡಾಕ್ಯುಮೆಂಟ್ಸು ಇಲ್ಲಿ ಎದ್ರಾಗವ, ಬ್ಯಾಂಕಿನಾಗಿನ ಸಾಲದಾಗಿದ್ದು, ಅವಿನ ಸಾಲ ಮುಟ್ಸೇ ಇಲ್ಲ. ನಾವು ಸಾಲ ಲೋನ್ ತಗೊಂಡಿವಿ, ಲೋನ್ ಒಳಗದಾವ. ಬಟ್ ಅದು ಯಾರು ತಗೊಂಡಾರ, ನಮ್ಮ ಫೋಟೋ ಅದು ಯಾರ ಫೋಟೋ ಅದ, ಫೋಟೋ ಗಿಟೋ ಅದಾವೇನು ಅಲ್ಲಿ ನೋಡ್ರಿ, ಫೋಟೋ ಇದ್ರೆ ನೋಡ್ರಿ ಅಂದ್ರೆ ಒಂದು ಫೋಟೋ ಚಿತ್ರ ಬಂದ್ಬಿಡ್ತಪ್ಪ. ನಮ್ಮ ಡಾಕ್ಟರಲ್ಲೇ ಫೋಟೋ ಬಂದ್ಬಿಡ್ತಾರೆ. ಬಂದ ಕೂಡ್ಲೇನೆ ಅವ್ರ ಅಪ್ಪ ಅಮ್ಮಗೆ ಹೇಳ್ದೆವು, ಹಿಂಗ್ ಮಾಡ್ಯಾರ ನೋಡಮ್ಮ ನಿಮ್ಮ ಮಗ ಅಂದ. ಅಯ್ಯೋ ಯಪ್ಪ, ಬಡತನದೊಳಗ ಅವನಿಗೆ MBBS ಓದಿಸ್ಬೇಕಾದ್ರೆ ಎಷ್ಟು ಖರ್ಚು ಮಾಡೀವಿ, ಏನ್ ಮಾಡೀವಿ, ಒಳಗೆ ನೋಡಿದ್ರಿ ಅಂತ ಕೆಟ್ಟ ವ್ಯಕ್ತಿತ್ವ ಅದ, ಕೆಟ್ಟ ಬುದ್ಧಿ ಅದ, ಇವನಿಗೆ ಏನ್ ಮಾಡ್ಬೇಕು. ಮಗ ಅಂದ್ರೆ ಮಗನೇ ಅಪ್ಪ, ನನ್ನ ಮಗ ಅಂದ್ರು ನನ್ನ ಮಗನೇ, ನಿನ್ ಮಗ ಅಂದ್ರು ನಿನ್ ಮಗನೇ, ಎಲ್ಲ ಒಂದೇ ಅಂತ ತಿಳ್ಕೊರಪ್ಪ. ಇದ್ರೊಳಗ ಅವನಿಗೆ ಏನಾರ ಸಮಸ್ಯೆ ಮಾಡಿದೆ ಅಂದ್ರೆ ನಾವು ಓದಿಸಿದ MBBS ಅಂದು ಎಲ್ಲ ವಿದ್ಯೆ ಸರ್ಟಿಫಿಕೇಟು ಎಲ್ಲ ಸೀಜಾಗಿ ಹೋಗ್ತಾವ, ಹಾಳಾಗಿ ಹೋಗ್ತಾನ. ದಯವಿಟ್ಟು ಅದಕ್ಕೆ ಏಟಾಗ್ತದ ಎಲ್ಲ ಓಟು ನಾವು ಹೋಗಿ ಕಟ್ಟಿ ನಮ್ಮ ಮರ್ಯಾದೆ ಉಳಿಸ್ಕೋತೀವಿ ಅಂತ ಹೇಳಿ. ಏನ್ ಮಾಡ್ತೀರಿ ಮಾಡ್ರಿ ಅಂತೇಳಿ ವಕೀಲರಿಗೆ ಕಳಿಸ್ತೇವು. ವಕೀಲರು ಡೆಲ್ಲಿಗೆ ಹೋಗಿ ಅದು ಏಟದ ಲೋನ್ ಗೀನೆಲ್ಲ ಕೇಳ್ಕೊಂಡು ಬಂದು ಕೀಟದ ನೋಡಂತೇಳಿ ಒಂದು ಟ್ರಿಪ್ನಾಗ ಹೇಳಿದ್ರು. ಮತ್ತೆ ಸೆಕೆಂಡ್ ಟ್ರಿಪ್ನಾಗ 40,000 ಚಿಲ್ಲರ್ ಆಗಿನ ಕಾಲದೊಳಗೆ ಪೆನ್ಷನ್ ಮಾಡ್ಕೊಂಡು ರೊಕ್ಕನೇ ಬಂದು ದಾಟೆ ಇತ್ತು, ಹೆಚ್ಚು ಕಡಿಮೆ ಎಲ್ಲ ರೊಕ್ಕಕ್ಕೆ ಮನೆಯಾಗ ಇದ್ದದ್ದು ಬಿದ್ದದ್ದು ಎಲ್ಲ ಮಾರಿ ರೊಕ್ಕ ಕೊಟ್ಟು ಕಳಿಸಿದ್ರು. ವಕೀಲರು ಹೋಗಿ ಅದು ದುಡ್ಡು ಕಟ್ಟಿ ಬಂದ್ರು. ಕಟ್ಟಿ ಬಂದ ಮೇಲೆ ತತ್ತರಿಸಿ ಹೋಗ್ಬಿಟ್ರು ಅವ್ರು. ಏನದ ಭವಿಷ್ಯ, ಯಾರ ಸಲುವಾಗಿ ದುಡಿತೀವಿ, ಏನಾಗ್ತದ ಅಂತ ಹೇಳಿ ಒಳ್ಳೆ ತಮ್ಮ ಊರಿಗೆ ಹೋದ್ರು. ತಮ್ಮ ಊರಿಗೆ ಹೋಗಿ ಅಲ್ಲೇ ಕಟಗೇರಿ ಅಂತ ಬರ್ತದ, ಬಿಜಾಪುರ ಜಿಲ್ಲಾ. ಅವ್ರ ತಂದಿ ಶೌಚಾಲಯದಾಗ ಅದೇ ಚಿಂತೆ ಮಾಡ್ಕೋತ ಕೊಂಡಿ ಹಾಕೊಂಡು ಕೂತು ಅದ್ರಾಗೇ ಅಲ್ಲೇ ಬಿತ್ತೋಗ್ಬಿಟ್ಟಿದ್ರು ಯಜಮಾನ್ರು. ಮಕ್ಕಳು ಮಾಡುವ ಕದ್ದಲಗಳು ಹಿಂಗಿರ್ತಾವ. ವಿಚಿತ್ರ ವಿಚಿತ್ರ ಅನುಭವಗಳು.
ನಾವು ಮಾಡ್ಲಾರ್ದ ದುಃಖ, ನಾನು ಏನ್ ಹೇಳಕತ್ತೀನಿ ಅಂದ್ರ, ನಾನು ಮಾಡ್ಲಾರ್ದ ತಪ್ಪಿಗೆ ನಾನು ದುಃಖ ಅನುಭವಿಸಿ ನಮ್ಮ ಮನೆಯಾಗ ಹುಡುಗರು ಹೆಣ್ಮಕ್ಳು ಆ ಪೊಲೀಸ್ ಸ್ಟೇಷನ್ಗೆ ಯಾವಾಗ ಬರ್ತಾರಂತ, ಕೋರ್ಟ್ ಯಾವಾಗ, ರಾತ್ರಿ ಮಕ್ಕಳ ಬಿಟ್ಟಿಗೆ ಎದ್ದು ಕೇಳ್ತಿದ್ವು ಇವ್ರು ನಮಗೆ. ನನಗರೆ ಏನ್ ಗೊತ್ತು ಮಣ್ಣವ, ನಮಗರೆ ಏನ್ ಗೊತ್ತ, ಏನಾದ್ರು ಇಲ್ಲಿರೋದು ಅಲ್ಲಿರ್ತೀವಿ, ಅಲ್ಲಿರೋದು ಇಲ್ಲಿರ್ತೀವಿ, ಎಲ್ಲ ಒಂದ್ ಕಡೆ ಭೂಮಿ ಮೇಲೆ ಇರ್ತೀವಿ, ಯಾಕೆ ಚಿಂತೆ ಮಾಡ್ತೀರಿ, ತಲೆ ಕೆಡ್ಸ್ಕೊಬೇಡ್ರಿ ನಾವು ಅನ್ನೋರು. ಏನಾಯ್ತು ಅಲ್ಲಿ ಸುಮ್ಮನೆ ಯಾಕೆ ಚಿಂತೆ ಮಾಡ್ತೀರಿ ಅಂತಂದ್ರೂ ಮತ್ತ ಹಗಲು ರಾತ್ರಿ ಒಂದ್ 15-20 ದಿವಸ ಬಲೆ ಗೋಳಾಟ, ಬಲೆ ನಮ್ಮ ಫೋನ್ಗಳು. ಹಿಂಗೆಲ್ಲ ಸಮಸ್ಯೆಗಳು. ಇಲ್ಲಿ ಹೇಳ್ತಾ ಇರೋದು ಉದ್ದೇಶ ಏನದ ಅಂತಂದ್ರ, ಆ ದುಃಖ ಒಂದು 15 ದಿವಸ ಮಲ್ಕೊಂಡು ನಿದ್ದೆ ಮಾಡಿದಾಗ ಮರಿತಿದ್ದೆವು, ಎಷ್ಟರ ಕೂಡಲೇ ದೂತ್ ಬರ್ತಿತ್ತು. ಅದು ಎಂತ ನಿವೃತ್ತಿ ಅದು? ಅದು ಎಂತ ನಿವೃತ್ತಿ ಅದು? ದುಃಖ ಆದಾಗ ಮರ್ತು ಸ್ವಲ್ಪ ಹೊತ್ತು ನಿದ್ದೆ ಮಾಡ್ತೀವಲ್ಲ, ಅದು ಎಂತ ನಿವೃತ್ತಿ? ನಿದ್ದೆಯಾಗಿ ಮರಿತೀವಲ್ಲ, ಲಯ ರೂಪ ನಿವೃತ್ತಿ. ಈ ನಿವೃತ್ತಿ ಬಗ್ಗೆ ಹೇಳಕತ್ತಾರೇನು? ಸ್ವಲ್ಪ ಹೊತ್ತು ಮಕ್ಕೊಂಡು ರೆಸ್ಟ್ ಮಾಡಿ ಮರ್ತು ಬಿಡ್ರಿ ಅಂತ ಹೇಳಕ್ಕೆ ಏನಾರ ಹೇಳಕತ್ತಾರೇನು ನಿಶ್ಚಲದಾಸರು? ಇಲ್ಲಿ ಹೇಳುತ್ತಿರುವುದು ಸುಷುಪ್ತಿಯಲ್ಲಿ ಉಂಟಾಗುವ ಲಯರೂಪ ನಿವೃತ್ತಿ ಅಲ್ಲ, ಬ್ರಹ್ಮಜ್ಞಾನದಿಂದ ಉಂಟಾಗುವ ಅತ್ಯಂತ ನಿವೃತ್ತಿ. ಅತ್ಯಂತ ನಿವೃತ್ತಿ ಅಂದ್ರ ಒಳಗ ಹಂಗೆ ಬೇರು ಇಟ್ಟು ಮ್ಯಾಲಿಂದು ನಾವು ಚಿಗುರು ಕತ್ತರಿಸಿದ್ರೆ ಮತ್ತೆ ಚಿಗಿತದ, ಬೇರು ಸಹಿತ ಕಿತ್ತಾಕದು ಅತ್ಯಂತ ನಿವೃತ್ತಿ. ಒಂದು ಬಟ್ಟೆ ಅದ, ಕಾರ್ಯ ತಯಾರಾಗ್ಯದ, ಅದಕ್ಕೆ ಬಟ್ಟೆಗೆ ಕಾರಣ ಯಾವುದು? ಎಳೆಗಳು. ಅವು ಎಳೆಗಳು ಹಂಗೆ ಇದ್ದು ಅಂತಂದ್ರೆ ಮತ್ತೆ ಬಟ್ಟೆ ಮಾಡ್ಲಿಕ್ಕೆ ಬರ್ತದ ಇಲ್ಲ? ಆ ಎಳೆಗಳು ಸುಟ್ಟು ಬೂದಿ ಮಾಡಿದ್ರೆ ಅದು ಮತ್ತೆ ಬಟ್ಟೆ ಮಾಡ್ಲಿಕ್ಕೆ ಬರಂಗಿಲ್ಲ. ಹಂಗ ಅಜ್ಞಾನ ಒಳಗಿಟ್ಕೊಂಡು ಬರೇ ಅದರದು ಕಾರಣ ಹಂಗೆ ಇಟ್ಕೊಂಡು ಬರೇ ಕಾರ್ಯಗಳಲ್ಲಿ ನಾವು ಏನ್ ಕಾರ್ಯ ಮಾಡ್ತೀವಿ? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಸಂಶಯ, ಮತ್ತಿನ್ನೇನೇನೋ ಮಾಡ್ತೀವಲ್ಲ, ಕಳಬೇಡ ಕೊಲಬೇಡ ಅಂತ ಏನ್ ಹೇಳಿರಲ್ಲ, ಕಳತನ ಮಾಡೋದು, ಕೊಲೆ ಮಾಡೋದು, ಆತ್ಮಸ್ತುತಿ ಮಾಡೋದು, ಪರ ನಿಂದೆ ಮಾಡೋದು, ಅನ್ಯರಿಗೆ ಅಸಹ್ಯ ಪಡೋದು, ಮತ್ತಿನ್ನೇನೇನಲ್ಲ, ಇವೆಲ್ಲ ಏನ್ ಮಾಡ್ತೀವಲ್ಲ ಪಾಪ ಕಾರ್ಯಗಳು. ಈ ಕಾರ್ಯಗಳನ್ನ ಬಿಡಬೇಕಂತೀವಿ, ಒಳಗ ಅಜ್ಞಾನ ಹಂಗೆ ಇಟ್ಕೊಂಡಿವಿ. ಕಾರಣ ಶರೀರದೊಳಗ ಅಜ್ಞಾನ ತುಂಬಿಕೊಂಡು ಮ್ಯಾಲ ಇಂಥವ್ ಬಿಡ್ತೀನಿ ಅಂದ್ರೆ ಹೆಂಗ್ ಬಿಡ್ಲಕ್ ಸಾಧ್ಯ ಅದ? ಒಳಗಿನ ಅಜ್ಞಾನ ಹೋಗ್ಬೇಕು, ದೇಹ ಮೋಹ ಹೋಗ್ಬೇಕು, ಸಂಸಾರ ಭ್ರಮೆ, ಹುಟ್ಟವನು ಉಪಜೀವನ ಮಾಡವನು ಸಾಯವನು ನಾನಲ್ಲ ಅಂತ ಹೇಳಿಕೆ ಅದು ನಾನೇ ಅನ್ನುವಂತ ಅಜ್ಞಾನ ಬಿಡಬೇಕು. ಬ್ರಹ್ಮಾಂಡ ಪಿಂಡಾಂಡಗಳಲ್ಲಿ ಸತ್ಯತ್ವ, ನಾಮರೂಪಗಳಲ್ಲಿ ಸತ್ಯತ್ವ ಬುದ್ಧಿ ಬಿಡಬೇಕು. ಅದರಲ್ಲಿ ನಾನು ನನ್ನದು ಅನ್ನೋದು ಬಿಡಬೇಕು. ಬಾಲಕ ನಾನಲ್ಲ, ಯುವಕ ನಾನಲ್ಲ, ಮುದುಕ ನಾನಲ್ಲ ಅನ್ನಂಥದ್ದು ಜ್ಞಾನ ಮಾಡ್ಕೋಬೇಕು. ಆ ರೀತಿ ಮಾಡಿದ್ರೆ ಮಾತ್ರ ಏನಾಗ್ತದ? ಅಜ್ಞಾನ ನಿವೃತ್ತಿ ಆಯ್ತು ಅಂತಂದ್ರೆ, ಬಂಗಾರ ನಾಶ ಆಯ್ತು ಅಂದ್ರೆ ಅಲ್ಲಿ ಆಭರಣ ಇರ್ಲಕ್ ಸಾಧ್ಯ ಅದ ಏನ್ರಿ? ಬಂಗಾರ ಇರೋ ತನಕ ಆಭರಣ ಇರ್ತದೆ. ಬಂಗಾರನ್ನೇ ನಾಶ ಮಾಡಿದ್ರೆ ಅಲ್ಲಿ ಆಭರಣ ಇರಲ್ಲ. ಅದಕ್ಕೆ ಕಾರಣ ಶರೀರ ನಾಶ ಮಾಡಿದ್ರೆ ಅಂದ್ರ ಆ ಕಾರಣ ಶರೀರ ಆಭರಣ ಯಾವುದು? ಸೂಕ್ಷ್ಮ ಶರೀರ. ಆ ಸೂಕ್ಷ್ಮ ಶರೀರ ಇರಂಗಿಲ್ಲ. ಮನ, ಬುದ್ಧಿ, ಚಿತ್ತ ಅನ್ನೋದು ನಷ್ಟ ಆಗಿ ಹೋಗ್ಬಿಡ್ತಾವ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ಮಾಡ್ಕೊಂಡ್ಬಿಟ್ರಿ ಅಂತಂದ್ರ ಅಜ್ಞಾನದ ಕಾರ್ಯವಾದ ಸೂಕ್ಷ್ಮ ಶರೀರಾದಿಗಳು ನಷ್ಟ ಆಗಿ ಹೋಗ್ಬಿಡ್ತಾವ. ಅವೆಲ್ಲ ನಷ್ಟ ಆದ್ರೆ ಅದೇ ಜೀವನ್ಮುಕ್ತ ಸ್ಥಿತಿ.
ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು ಲಯರೂಪ ನಿವೃತ್ತಿ ಅಲ್ಲ, ಬ್ರಹ್ಮಜ್ಞಾನದಿಂದ ಉಂಟಾಗುವ ಅತ್ಯಂತ ನಿವೃತ್ತಿಯ ಬಗ್ಗೆ ಹೇಳ್ತಾ ಇದ್ದಾರೆ. ಕಣ್ಣಿಗೆ ಕಾಣಿಸುತ್ತಿದ್ದರೂ ಕೂಡ ಮೃಗಜಲದಂತೆ ಮಿಥ್ಯಾ ಅಂತ ನಿಶ್ಚಯ ಮಾಡಪ್ಪ. ಮೃಗಜಲದಂತೆ ನಿಶ್ಚಯ ಮಾಡು. ಬಸ್ಸಿನ ಕುಂತಾಗ ಮುಂದಿನ ಡ್ರೈವರ್ ಬಲ್ಲಿ ಮುಂದಿನ ಸೀಟಿಗೆ ಕೂತಿರಿ, ಹಿಂಗ ಅಡ್ಡ ಹಾಕಿರ್ತಾರಲ್ಲ ಒಂದು ಡ್ರೈವರ್ ಮಗಳ, ಅಥವಾ ಮುಂದ್ ಒಂದೇ ಒಂದು ಸೀಟ್ ಹಾಕಿರ್ತಾರ, ಅದ್ರ ಮೇಲೆ ಕುಂತವ್ರಿಗೆ ಅದು ಕಾಣ್ತಿರ್ತದ. ಏನ್ ಕಾಣ್ತಿರ್ತದ? ಮೃಗಜಲ ಕಾಣ್ತಿರ್ತದ. ರೋಡಿನ ಮೇಲೆ ನೀರು 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 ನದಿ ಹರಿದಂಗ ಕಾಣ್ತಿರ್ತದ. ಬಸ್ ಹೆಂಗ ಹೋಗ್ತಿರ್ತದ, ಹಂಗಂಗ ಅದ ನೀರಲ್ಲಿ ಇಲ್ಲೇ ಇಲ್ಲ. ಮೃಗಜಲ ಅಂತಂದ್ರೇನು? ಅದು ನೀರು ಅಂತ ಕರೆ ಅಂತ ತಿಳ್ಕೊಂಡು ಪ್ರಾಣಿಗತ್ಲೆ ಓಡ್ತಿರ್ತದ, ಅದೇ ಮೃಗ. ಅದು ನೀರಂತೇಳಿ ಸತ್ಯವಾದ ನೀರು ನನ್ನ ಬಾಯಿಗೆ ಬಾಯಾರಿಕೆ ಹೋಗಲಾಡಿಸ್ಲಿಕ್ಕೆ ಅದು ಉಪಯೋಗ ಆಗ್ತದ ಅಂತ ಹೇಳಿ ಏನು ಅದರ ಬೆನ್ನ ಹತ್ತಿ ಹೋಗ್ತದಲ್ಲ, ಅದೇ ಮೃಗ. ಆ ಮೃಗ ಯಾವುದನ್ನ ಬೆನ್ನ ಹತ್ತದ ಅದೇ ಮೃಗಜಲ. ಅದೇ ರೀತಿ ಹೆಣತಿಲಿಂತ ಸುಖ ಆತದನ್ನೋದು ಮೃಗಜಲ, ಗಂಡನ್ಲಿಂತ ಸುಖ ಆತದನ್ನೋದು ಮೃಗಜಲ, ಮಕ್ಕಳಲಿಂತ ಸುಖ ಆತದನ್ನೋದು ಮೃಗಜಲ. ನಿಶ್ಚಯ ಮಾಡ್ರಿ, ಬಂಗಾರ ಬೆಳ್ಳಿ ಮನೆಗೆ ತುಂಬಿಕೊಂಡು ಕೂತ್ರ ಸುಖ ಆತದನ್ನೋದು ಮೃಗಜಲ. ಹೊಲ ಮನಿ ಆಸ್ತಿ ಸಿಕ್ಕಾಪಟ್ಟೆ ಜಮಾಸ್ಕೊಂಡು ಕೂತ್ರ ಸುಖ ಆತದನ್ನೋದು ಮೃಗಜಲ. ನಿಶ್ಚಯ ಮಾಡು. ಹೇಳಕತ್ತಾನ ನಿಶ್ಚಲದ, ನಾನು ಹೇಳಕತ್ತೀನಿ ಈ ಮಾತು. ಸಂಸಾರ ಎಂಬ ಮೃಗಜಲ ಇದು ತೋರ್ತಾ ಇದ್ರು ಸಹಿತ ಇದು ಮಿಥ್ಯ ಅದ, ಇದು ನನ್ನ ದುಃಖಕ್ಕೆ ಕಾರಣ ಅದ. ಆ ದುಃಖನೇ ನನಗೆ ಸುಖ ಅನಿಸ್ಲಕತ್ತದಂದ್ರ ನಾನೊಬ್ಬ ಅವಿವೇಕಿ ಅದೀನಿ. ದುಃಖವೇ ಸುಖವೆಂಬರು ಅವಿವೇಕಿಗಳು, ಅಜ್ಞಾನಿಗಳು. ಹೀಗಾಗಿ ಇವೆಲ್ಲ ಮೃಗಜಲಗಳಿವು. ಹೆಂಡ್ರ ಮಕ್ಕಳು ಗಂಡ್ರ ಸಂಸಾರಲಿಂತ ನನಗೆ ಸುಖ ಆಗ್ತದ ಅನ್ನೋದೇ ಇದು ಮೃಗಜಲ. ಇದು ಸುಖದಂತೆ ತೋರುತ್ತಿದ್ದರೂ ಸಹಿತ ಅದು ಮಿಥ್ಯವಾಗಿದೆ. ಔಷಧಿಗಳು ಹೆಂಗಿರ್ತಾವ್ರಿ? ಸ್ವೀಟ್ ಇರ್ತಾವ, ಕಹಿ ಇರ್ತಾವ್ರಿ. ಔಷಧಿಗಳು ಸ್ವೀಟ್ ಇರ್ತಾವ, ಕಹಿಯ ಒಗರು ಇರ್ತಾವ. ಹೆಂಗಿರ್ತಾವ? ಕೈ ಇದ್ದರೂ ಸಹಿತ ಅದನ್ನ ಹೊಟ್ಟೆಗೆ ಹಾಕ್ಬೇಕಾದ್ರ ಮೊದಲಿನ ಕಾಲದಾಗ ಏನ್ ಮಾಡ್ತಿದ್ರು? ಒಂದಿಟ್ಟು ತಿಂದು ಮ್ಯಾಲ ಸಕ್ರೆ ತಗೊಂಡ್ಬಿಡ್ತಿದ್ರು, ಸಕ್ರೆ ಹಾಕೊತಿದ್ರು. ಈಗೇನ್ ಮಾಡ್ಯಾರ ಡಾಕ್ಟರ್ಗಳು? ಅವಕ್ಕ ಶುಗರ್ ಕೋಟಿಂಗ್ ಕೊಡ್ಲಕತ್ತಾರ, ಸಕ್ರೆ ಕೋಟಿಂಗ್ ಕೊಟ್ಟು ಒಳಗೆ ಔಷಧ ಬಿಡ್ಲಕತ್ತಾರ ಹೊಟ್ಟೆಗೆ. ಶುಗರ್ ಕೋಟೆಡ್ ಟ್ಯಾಬ್ಲೆಟ್. ಇದು ಸಂಸಾರ ಅನ್ನೋದೇನದ ಮಿಥ್ಯಾದ. ಅದಕ್ಕೇನದ? ಸತ್ಯದ ಲೇಪ, ಮಾಯೆಯ ಲೇಪ. ಅದು ಸತ್ಯ ಅನ್ನಿಸ್ತದ, ಸತ್ಯ ಅನ್ನಿಸ್ತದ. ಅದು ಮಾಯೆ ಆ ರೀತಿ ಮಾಡಿ ನಮ್ಗೇನ್ ಮಾಡ್ತದ? ಮಿಥ್ಯವಾದ ಸಂಸಾರವನ್ನೇ ಸತ್ಯ ಅನ್ನಂಗ ಮಾಡ್ತದ. ಅದು ಅಜ್ಞಾನ ಮಾಯೆ ಕಾರಣ ಹಂಗ ಅನ್ನಿಸ್ತಿರ್ತದ. ಸಂಸಾರವನ್ನು ಮೃಗಜಲದಂತೆ ತಿಳ್ಕೊ. ಅದು ತೋರ್ತಾ ಇದ್ರು ಸಹಿತ ಅದು ಮಿಥ್ಯ ಅದ. ಅದರಿಂದ ಸಿಗ ಸುಖ ಮಿಥ್ಯ, ಅದರಿಂದ ಸಿಗ ದುಃಖನೂ ಮಿಥ್ಯ. ಅಷ್ಟೇ ಅಲ್ಲ, ನೋಡುವ ಕಣ್ಣು, ನೀನೇನು ಕಣ್ಣಲ್ಲಿಂತ ನೋಡ್ಲಕತ್ತಿದಲ್ಲ, ನಿನ್ನ ಕಣ್ಣು ಸಹಿತ ಮಿಥ್ಯ ಅದಾವಂತ ತಿಳ್ಕೋ. ನಿನ್ನ ಕಿವಿ ಮಿಥ್ಯ ಅದಾವಂತ ತಿಳ್ಕೋ. ರುಚಿಸುವ ನಾಲಿಗೆ ಮಿಥ್ಯ ಅದ ಅಂತ ತಿಳ್ಕೋ. ನಿನ್ನ ಇಂದ್ರಿಯಗಳು ಮಿಥ್ಯ ಅದಾವ. ಇಂದ್ರಿಯಗಳಿಂದ ನೀನು ವಿಷಯ ಭೋಗ ಏನ್ ಮಾಡ್ತಿ ಅದನ್ನು ಮಿಥ್ಯ ಅದ. ನಿನ್ನ ಇಂದ್ರಿಯಗಳು ಮಿಥ್ಯ ಅದಾವ. ಅವೇನ್ ಸತ್ಯ ಅದಾವೇನು? ಅವು ಮಿಥ್ಯ ಅದಾವ. ಕೃಷ್ಣ ಅರ್ಜುನ ಇಬ್ರು ಹೋಗ್ತಾ ಇರ್ಬೇಕಾದ್ರೆ ಆಕಾಶದೊಳಗೆ 4 ಪಕ್ಷಿಗಳು ಹಾರಿ ಹೋಗ್ತಿರ್ತಾವ. ಕೃಷ್ಣ ಅರ್ಜುನ್ ಹೇಳ್ತಾನ, ಅರ್ಜುನ ಅಲ್ಲಿ ನೋಡು 4 ಪಕ್ಷಿಗಳು ಹೋಲಕತ್ತಾವ. ಹೌದು ಕೃಷ್ಣ, ಹೋಲಕತ್ತಾವ. ಅವು ಕಾಗಿಗಳದವು ನೋಡು ಅರ್ಜುನ.
ಹೌದು ಕೃಷ್ಣ, ಹೌದು, ಅದಾವ ಕಾಗಿಗಳದಾವ. ಇಬ್ರು ವಾಕಿಂಗ್ ಹೋಗ್ಲಕತ್ತಾರ. ಮುಂದೆ ಸ್ವಲ್ಪ ಹೊತ್ತಾದ್ಮೇಲೆ ಅವು ಕಾಗಿ ಇದ್ದಿದ್ದಿಲ್ಲಪ್ಪ, ಅವು ಕೋಗಿಲೆ ಇದ್ದು. ಹೌದು ಕೃಷ್ಣ, ಕೋಗಿಲೆ ಇತ್ತು. ಮತ್ತೆ ಮುಂದಾದ್ಮೇಲೆ ಮತ್ತೆ ಬೇರೆ ಪಕ್ಷಿ ಹೆಸರು ಹೇಳ್ತಾನೆ. ಮುಂದಾದ್ಮೇಲೆ ಮತ್ತೆ ಬೇರೆ ಪಕ್ಷಿ ಹೇಳ್ತಾನೆ. ಹಿಂಗ 4 ಪಕ್ಷಿಗಳ ಹೆಸರು ಹೇಳ್ತಾನೆ ಕೃಷ್ಣ. ಗುಬ್ಬಿ ಅಂತಾನ, ಕಾಗೆ ಅಂತಾನ, ಮತ್ತಿನ್ಯಾವ್ದೋ ಪಾರಿವಾಳ ಅಂತಾನ, ಏನೇನೋ ಅಂತಾನ. ಅವೆಲ್ಲದಕ್ಕೂ ಅರ್ಜುನ ಏನ್ ಮಾಡ್ತಾನ? ಹೌದು ಕೃಷ್ಣ, ಹೌದೌದು ಹೌದೌದು ಅಂತ ಹೌದೌದು. ಅವಾಗ ಕೃಷ್ಣನ ತಲೆ ಕೆಟ್ಟ ಬಿಡ್ತದೆ. ಕೃಷ್ಣ ಚಿತ್ತಿಗೆ ಒಂದು, ಅರ್ಜುನ, ಪಕ್ಷಿಗಳು ಮೇಲೆ ಹಾರುವಾಗ ನಾನು ನೋಡೀನಿ, ನೀನು ನೋಡಿದಿ. ಆದ್ರೆ ನಾನು ನಿನಗ ಈಗ 3-4 ಆಪ್ಷನ್ ಕೊಟ್ಟು ಹೇಳಕತ್ತೀನಿ. ಆ ಪಕ್ಷಿ ಅಲ್ಲ ಈ ಪಕ್ಷಿ, ಈ ಪಕ್ಷಿ ಅಲ್ಲ ಆ ಪಕ್ಷಿ ಅಂತೇಳಿ ನೀನು ನೋಡಿದ ಪಕ್ಷಿಯ ಬಗ್ಗೆ ಒಂದು ದೃಢವಾದ ನಿಶ್ಚಯ ಇರಲಾರ್ದೆ ನಾ ಹೇಳಿದ್ದಕ್ಕೆಲ್ಲ ಹೌದೌದು ಅನ್ಲಕತ್ತಿದಲ್ಲ, ಏನಿದು? ಅವಾಗ ಅರ್ಜುನ ಹೇಳ್ತಾನ, ಕೃಷ್ಣ ನೀನೇ ಹೇಳಿದಲ್ಲಪ್ಪ, ಅಲ್ಲಿ ಕಾಣುತ್ತಿರುವ ದೃಶ್ಯನೂ ಸುಳ್ಳ, ಅದನ್ನು ನೋಡುತ್ತಿರುವ ಈ ಕಣ್ಣನ್ನು ಸುಳ್ಳಂತ ಹೇಳಿದಿ. ನಾನು ನನ್ನ ಕಣ್ಣಿನ ಮೇಲೆ, ನನ್ನ ಇಂದ್ರಿಯಗಳ ಮೇಲೆ ನಂಬಿಕೆ ಇಟ್ಟಿಲ್ಲ. ಯಾಕಂದ್ರೆ ಅವು ಇಂದ್ರಿಯಗಳು ಮೃಗಜಲ ಇದ್ದಂಗದವ. ನಾನು ನಂಬಿಕೆ ಇಟ್ಟಿದ್ದು ಸದ್ಗುರುನಾಥ ನಿನ್ನ ವಾಕ್ಯದ ಮೇಲೆ. ನೀನೇನ್ ಹೇಳ್ತಿ ಅದನ್ನ ಕೇಳ್ತೀನಿ ಅಷ್ಟೇ. ಗುರು ಮತ್ತು ಶಾಸ್ತ್ರ ಏನ್ ಹೇಳ್ತಾರ ಅದರ ಮೇಲೆ ನನಗೆ ನಂಬಿಕೆ ಆದೇ ಹೊರತು ಈ ಇಂದ್ರಿಯಗಳಿಂದ ಏನು ಉಂಟಾಗ್ತದ, ಇಂದ್ರಿಯಜನ್ಯ ಜ್ಞಾನ ಮತ್ತು ಇಂದ್ರಿಯ, ಇವೆರಡು ನನಗ ಮಿಥ್ಯೆ ಅದವ, ಮೃಗಜಲ ಇದ್ದಂಗದವ. ಅದ್ರ ಮೇಲೆ ನನಗೆ ನಂಬಿಕೆ ಇಲ್ಲ. ಹೆಂಗದ? ಬರೇ ಜಗತ್ತು ಮಿಥ್ಯ ಅಂತೀರಿ, ಖರೆ ಆ ಜಗತ್ತನ್ನ ನೋಡುವ ನಿಮ್ಮ ಕಣ್ಣು ಮಿಥ್ಯ ಅಂತ ನಾವು ನಿಶ್ಚಲ. ಇನ್ನೂ ಮುಂದುವರೆದು ಪ್ರಪಂಚ ಅಂತ ತಿಳಿಯುವ ನಿನ್ನೊಳಗ ಜ್ಞಾತೃ ಅಂತ ಏನದನ ಚಿದಾಭಾಸ, ಅವನು ಮಿಥ್ಯ ಅದನ. ಜ್ಞಾತೃ, ಜ್ಞಾನ, ಜ್ಞೇಯ ಅಂತ ಏನದಲ್ಲ ಅವು ಮಿಥ್ಯ ಅದವ. ನಿನಗ ಆ ಪ್ರಪಂಚದ ಬಗ್ಗೆ ಆದ ಜ್ಞಾನನೂ ಮಿಥ್ಯ, ಜ್ಞೇಯ ವಸ್ತು ಆದ ಜಗತ್ತು ಮಿಥ್ಯ. ಅದನ್ನ ತಿಳ್ಕೊಂಡು ರಾಶಿ ರಾಶಿ ಬುಕ್ ಬರೆದು, ಬುಕ್ ಓದಿ, PhD ತಗೊಂಡು, ದೊಡ್ಡ ದೊಡ್ಡ ವಿದ್ಯೆ ಹುದ್ದೆ ಹಿಡ್ಕೊಂಡು ರೊಕ್ಕ ಗಳಿಸಿ ಸಂಸಾರ ಮಾಡಿದ್ರೆ ಎಲ್ಲನೂ ಮಿಥ್ಯ ಆಗುತ್ತೆ. ಎಲ್ಲನೂ ಮಿಥ್ಯ. ಇಂದ್ರಿಯ ಮಿಥ್ಯ, ಜ್ಞಾತೃ ಮಿಥ್ಯ, ಜ್ಞೇಯ ಮಿಥ್ಯ. ಜ್ಞೇಯ ಅಂತೂ ಮೊದಲೇ ಹೇಳೋದು ಜಗತ್ತು ಮಿಥ್ಯ ಅಂತ. ಮಿಥ್ಯವಾದ ಜಗತ್ತಿನ ಬಗ್ಗೆ ನೀನೇನ್ ತಿಳ್ಕೊಂಡಿದೆ, ಆ ಜ್ಞಾನ ಆದ್ರೂ ಹೆಂಗ್ ಸತ್ಯ ಇರ್ತದೋ ತಮ್ಮ? ಜ್ಞೇಯನೇ ಮಿಥ್ಯ ಆದ್ಮೇಲೆ ಆ ಜ್ಞಾನ ಆದ್ರೂ ಏನ್ ಸತ್ಯ ಇರ್ತದ? ಅದರೊಳಗ ನೀನು ಹೊಲಸ್ನಾಗ ಕೈ ಅಡಿಸ್ಕೊಂಡು ಜ್ಞಾನ ತಿಳ್ಕೊಳಕತ್ತಿದಲ್ಲ, ಅದು ಏನು ನಿಂದು ಜ್ಞಾತೃ? ಅದನ್ನು ನೀನು ಮಿಥ್ಯನೆ. ನಾಲ್ಯ ಕೈ ಆಡ್ಸಂಗಿದ್ದಂಗದಿ ನೀನು ಮಿಥ್ಯ, ನಿನ್ನ ಜ್ಞಾನನೂ ಮಿಥ್ಯ, ಏನ್ ತಿಳ್ಕೊಬೇಕತ್ತಿದ ಅದು ಮಿಥ್ಯ. ನಿನ್ನ ಕಣ್ಣು ಮಿಥ್ಯ, ನಿನ್ನ ಕಣ್ಣಿನಿಂದ ಕಾಣುವ ದೃಶ್ಯನೂ ಮಿಥ್ಯ. ಎಲ್ಲ ಮೃಗಜಲ, ತೋರಿದಂತೆ ಕಾಣ್ತದ, ಅಲ್ಲಿ ಇಲ್ಲದು. ತೋರ್ಲಕತ್ತದ, ಅದು ಇಲ್ಲದು. ಇಲ್ಲದ್ದು ತೋರ್ಲಕತ್ತ. ಜಗತ್ತಂದ್ರೆ ಜ್ಞೇಯ ವಸ್ತು. ಜಗತ್ತಿನಿಂದ ಉಂಟಾಗುವ ಸುಖ ದುಃಖಾದಿಗಳು ನಿನ್ನ ಜ್ಞಾನ. ಆ ಸುಖ ದುಃಖಾದಿಗಳನ್ನು ಅನುಭವಿಸುವ ನೀನು ಜ್ಞಾತೃ. ಸರ್ವ ಪ್ರಪಂಚ ಏನಾಗಬೇಕಾಗ್ಯದ? ಈ ಜ್ಞಾತ್ರ, ಜ್ಞಾನ, ಜ್ಞೇಯ ಎನ್ನುವ ಸರ್ವ ಪ್ರಪಂಚ, ಅವನಲ್ಲಿ ಸರ್ವ ಪ್ರಪಂಚ ನಿವೃತ್ತಿಯಾಗುವುದೋ ಅದುವೇ ಬ್ರಹ್ಮಜ್ಞಾನ. ಜ್ಞಾತ್ರ, ಜ್ಞಾನ, ಜ್ಞೇಯ ಏನದ ಇದನ್ನ ನೀನು ಮಿಥ್ಯ ಅಂತ ತಿಳ್ಕೊಂಡ್ರೆ, ನಿವೃತ್ತಿ ಮಾಡ್ಕೊಂಡ್ರೆ ಅದು ಏನಾಯ್ತು? ಬ್ರಹ್ಮಜ್ಞಾನ ಆಗ್ತದ. ಒಂದು ಚೂರು ನಿಮಗೇನಾರ ಆಲೋಚನೆ ಬಂತು ತಲೆ ಒಳಗ, ಒಂದು ಚೂರು ನಿಮ್ಮ ಬಾಯಿ ಒಳಗ ಒಂದು ವಾಕ್ಯ, ಒಂದು ಶಬ್ದ ಬಂತು, ಒಂದು ಚೂರು ನಿಮಗೇನಾರ ಕೆಲಸಗಳು ಮಾಡ್ಲಕತ್ತೀರಿ ಅಂತಂದ್ರೆ, ಇವು ಎದ್ರ ಕೆಲಸ ಮಾಡ್ಲಕತ್ತೀನಿ ನಾನು?
ಮಿಥ್ಯಾ ಸಂಸಾರದ ಕೆಲಸ ಮಾಡ್ಲಕತ್ತೀನೋ, ಮಿಥ್ಯಾ ಜಗತ್ತಿನ ಕೆಲಸ ಮಾಡ್ಲಕತ್ತೀನೋ, ಅರಿವಿನಲ್ಲಿರ್ಬೇಕು. ಕೂಡಲೇ ಅದನ್ನ ತ್ಯಾಗ ಮಾಡಬೇಕು. ತ್ಯಾಗ ಮಾಡಿ ಏನ್ ಮಾಡ್ಬೇಕು? ಬ್ರಹ್ಮನ ಕೆಲಸ ಮಾಡ್ಲಕತ್ತೀನಿ, ಬ್ರಹ್ಮನ ಆಲೋಚನೆ ಮಾಡ್ಲಕತ್ತೀನಿ, ಬ್ರಹ್ಮನ ಭಾವ ತಾಳ್ಲಕತ್ತೀನಿ, ಬ್ರಹ್ಮನ ಭಾಷೆಯನ್ನು ಮಾತಾಡ್ಲಕತ್ತೀನಿ ಅಂತೇಳಿ ಸ್ವಿಚ್ ಆನ್ ಅಂತಾರ. ಅದಕ್ಕೆ ಸ್ವಿಚ್ ಆನ್ ಆಗಬೇಕು, ಸ್ವಿಚ್ ಆಫ್ ಆಗಬಾರ್ದು. ಏನು ಮಾತಾಡ್ಲಕತ್ತೀನಿ ಅದು ಬ್ರಹ್ಮನ ಭಾಷೆ ಆಗಿರಬೇಕು. ಏನು ಮಾಡ್ತೀನಿ ಅದು ಬ್ರಹ್ಮನ ಸೇವೆ ಆಗಿರಬೇಕು. ಏನು ಭಾವ ಅದ ಅದು ಬ್ರಹ್ಮನ ಭಾವ ಇರಬೇಕು. ಎಲ್ಲ ಬ್ರಹ್ಮ ಬ್ರಹ್ಮ. ಸೇವೆ ಅನ್ನೋ ಶಬ್ದ ಇಲ್ಲ. ಬ್ರಹ್ಮ ಸ್ವರೂಪನಾಗಿ ಜಗತ್ತಿನೊಳಗೆ ಒಂದು ಲೀಲೆ ಮಾಡ್ಲಕತ್ತೀನಿ ನಾನು ಅಷ್ಟೇ. ಈ ಜ್ಞಾತ್ರ ಜ್ಞಾನ ಜ್ಞೇಯ ಇವುಗಳು ಮಿಥ್ಯಾ ಮೃಗಜಲಗಳು. ಅದಕ್ಕೆ ಈ ರೀತಿಯಾದ ಬ್ರಹ್ಮಜ್ಞಾನದಿಂದ ಏನದ, ಜಗತ್ತಿನಾಗ ಎಷ್ಟೇ ವಸ್ತುಗಳಿದ್ರೂ ಸಹಿತ ಅವೆಲ್ಲ ಭೂಮಿಯಲ್ಲಿ ಹೊರಗೆ ಬಂದವ. ಭೂಮಿಯರೇ ಸತ್ಯ ಆದ ಏನಂದ್ರೆ ಇಲ್ಲ. ನೀರು ಸತ್ಯ, ಭೂಮಿ ಮಿಥ್ಯ. ಮುಂದೆ ಅಗ್ನಿ ಸತ್ಯ, ನೀರು ಮಿಥ್ಯ. ಮುಂದೆ ವಾಯು ಸತ್ಯ, ಅಗ್ನಿ ಮಿಥ್ಯ. ಆಕಾಶ ಸತ್ಯ, ವಾಯು ಮಿಥ್ಯ. ಆಮೇಲೆ ಮಾಯೆ ಸತ್ಯ, ಆಕಾಶ ಮಿಥ್ಯ. ಲಾಸ್ಟಿಗೆ ಬ್ರಹ್ಮ ಸತ್ಯ. ಈ ಮಾಯೆ ಮತ್ತು ಪಂಚಭೂತಗಳು ಮತ್ತು ಪಂಚಭೂತಾತ್ಮಕ ಪ್ರಪಂಚ ಎಲ್ಲ ಮಿಥ್ಯ. ಬ್ರಹ್ಮ ಒಂದೇ ಸತ್ಯ, ಪಾರಮಾರ್ಥಿಕ ಸತ್ಯ ಒಂದೇ ನಿಜವಾದ ಸತ್ಯ. ಈ ರೀತಿ ಇದ್ದಾಗ ಏನಾಗ್ತದ? ಸರ್ವ ಪ್ರಪಂಚ ನಿವೃತ್ತಿ ಆದಮನ ಲಕ್ಷಣ. ಅದೇ ಬ್ರಹ್ಮಜ್ಞಾನ. ಇನ್ನು ಎರಡನೇ ಲಕ್ಷಣ ಏನದ? ಅವನು ಕೇವಲ ನಿಶ್ಚಿಂತನಾಗಿರುವುದೇ ಬ್ರಹ್ಮಜ್ಞಾನ. ಈ ನಿಶ್ಚಿಂತಿ ಅನ್ನೋದ್ರ ಬಗ್ಗೆ ನಾಳೆ ವಿಶ್ಲೇಷಣೆ ಮಾಡೋಣ. ಇವತ್ತಿನ ವಿಶ್ಲೇಷಣೆಯಿಂದ ಏನಾರ ಉಪಯೋಗ ಆಯ್ತಾ? ಏನು ನಿಮಗೆ ಗೊತ್ತಿಲ್ಲದ ವಿಷಯ ಇಲ್ಲ. ಯಾವ ದೇವರ ಅಣಿ ಮಾಡಿ ಹೇಳಂದ್ರೆ ಹೇಳ್ತೀನಿ, ಏನೂ ಹೊಸದು ಹೇಳೋದಿಲ್ಲ. ಇನ್ನು ಮುಂದೆ ನಿಮಗೆ ಗೊತ್ತಿದ್ದೇ ಹೇಳೋದು. ಸ್ವರೂಪದ ಬಗ್ಗೆ, ನಿಮ್ಮ ನಿಜ ಸ್ವರೂಪದ ಬಗ್ಗೆ ವಿಸ್ಮೃತಿ ಆಗಿದ್ದಕ್ಕೆ ಜಗತ್ತು ತೋರ್ತಾ ಇದೆ. ಆ ಮಿಥ್ಯವಾದ ಜಗತ್ತು ನಿಮಗೆ ಸತ್ಯವಾಗಿ ತೋರ್ಲಕ್ಕತ್ತದ. ಯಾಕಂದ್ರೆ ನಿಮ್ಮ ಸ್ವರೂಪದ ಅಜ್ಞಾನದ ಕಾರಣ. ಅದಕ್ಕೆ ತೋರ್ತಿದ್ರು ಸಹಿತ ನೋಡು ಬ್ಯಾಡನಲ್ಲ, ಅದನ್ನು ಮೃಗಜಲ ಅಂತ ತಿಳ್ಕೋ, ಬ್ರಹ್ಮಜ್ಞಾನಿಯಾಗು. ಅದನ್ನ ಸುಮ್ನೆ ಮೇಲೆ ಬಿಡ್ಲಕ್ ಹೋಗಬೇಡ. ಬ್ರಹ್ಮಜ್ಞಾನಿಯಾಗಿ ಟೋಟಲ್ ಅದು ಮಿಥ್ಯ ಆದಂತ ತಿಳ್ಕೊಳ್ಳಂತ ನಿಶ್ಚಯ ಜ್ಞಾನ ಮಾಡು. ನಿಶ್ಚಯ ಜ್ಞಾನ ಮಾಡು. ಬರೇ ಲಯರೂಪ ನಿವೃತ್ತಿ ಮಟ್ಟಿಗೆ ಬೇಡ ನಿನ್ನ ಸಾಧನೆ, ಅತ್ಯಂತ ನಿವೃತ್ತಿ ಸಾಧನೆ ಮಾಡ್ಕೋ ಅಂತೇಳಿ ಸದ್ಗುರುನಾಥನ ಒಂದು ಕಿವಿ ಮಾತು. ಉಪಯೋಗ ಅನಿಸ್ತಾ ಇವತ್ತಿನ ಪಾಠ? ಮೃಗಜಲದಂತೆ ತೋರುವುದು ತಿಳಿ. ನೀರು ಕಂಡ್ರೆ ಹೆಂಗ್ ಸಂತೋಷ ಆಗ್ತದ ಅಷ್ಟೇ ಸಂತೋಷ. ಅದು ನಿಜವಾದ ನೀರು ಅಲ್ಲವೇ ಅಲ್ಲ. ಅದರಿಂದ ನಿನ್ನ ನೀರಡಿಕೆ ಹೋಗಂಗಿಲ್ಲ. ಬಾವಿ ಬತ್ತಿತು, ಕೆದರಿ ಬಾವಿನೇ ಬತ್ತಾಯ್ತು, ಕೆದರವ ಸತ್ವಾದ, ಅದ್ರಾಗ ನೀರೇ ಸಿಗಲಿಲ್ಲ ಅಂತ ಅಲ್ಲಂ ಪ್ರಭುದೇವ್ರದೊಂದು ವಚನ ಅದು. ಇಂದ್ರಿಯಗಳ ಮೂಲಕ ಬಾವಿ ಕೆದರಿದಂತ ವಿಷಯದ ಬಾವಿ, ಅದ್ರಾಗ ಏನಾರ ಸುಖ ಸಿಗ್ತದನಂತ. ಕೆದರಿ ಸತ್ತೇ ಹೋದ, ಬಾಯಿ ಬತ್ತಿ ಹೋಯ್ತು, ಬಾಯ ನೀರೇ ಸಿಗ್ಲಿಲ್ಲ ಅವನಿಗೆ ಅಂತ. ಹೆಂಗ್ರಿ, ಚಲೋ ಅನ್ನಿಸ್ತಾ ಇವತ್ತಿನ ಪಾಠ? ವಿಷಯಗಳ ಕೆಲಸ ಅಂದ್ರೆ ಮೃಗಜಲ ಯಾರು ಆಗ ಆ ವಿಶೇಷ ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ.
ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ, ಎಲ್ಲರಿಗೂ ಶರಣು ಶರಣಾರ್ಥಿಗಳು, ಎಲ್ಲರಿಗೂ ಶರಣು ಶರಣ. ತುಂಬಾ ಧನ್ಯವಾದಗಳು. ಶುದ್ಧ ಬ್ರಹ್ಮನಿಷ್ಠ ಸದ್ಗುಣಾನಂದ ಇಲ್ಲಿವರೆಗೆ ವಿಶ್ವಂಕವನ್ನೂರ ವಿಷಯವನ್ನು ನಮಗೆ ಪ್ರಸ್ತುತಪಡಿಸಿದರು. ಜಗತ್ತು ಸತ್ಯ ಅಂತ ಯಾರು ಹೇಳ್ತಾರಂತಂದ್ರೆ ಸಾಯಂಕಾಲ ಹೇಳ್ತಾರೆ, ವೇದಾಂತಿಗಳು ಮಿಥ್ಯ ಅಂತ ಹೇಳ್ತಾರೆ, ಯಾರ್ವಾಕರು ಕೂಡ ಜಗತ್ತು ಸತ್ಯ ಅಂತ ಹೇಳ್ತಾರೆ, ವೇದವಾದಿಗಳು ಜಗತ್ತು ಸತ್ಯ ಮತ್ತು ಬ್ರಹ್ಮನು ಸತ್ಯ ಅಂತೇಳಿ ಹೇಳ್ತಾರೆ. ಮತ್ತು ಆತ್ಮದ ವಿಸ್ಮೃತಿಯೇ ಅಶಕ್ತಿ, ಆತ್ಮದ ವಿಸ್ಮೃತಿ ಇದು ಅಶಕ್ತಿ ಅಲ್ಲ, ಆತ್ಮದ ಸ್ಮೃತಿಯೇ ಶಕ್ತಿ. ನಮ್ಮ ಸ್ವರೂಪದ ಅರಿವಿನಲ್ಲಿ ಇರುವುದೇ ನಮ್ಮ ದುಷ್ಯ, ನಮ್ಮ ಮರೆವಿನಲ್ಲಿರುವುದೇ ಅಶಕ್ತಿ. ಮತ್ತು ಯಾವುದರ ಅಜ್ಞಾನದಿಂದ ನಮಗೆ ಸತ್ಯ ಅಂತ ತೋರುತ್ತದ, ಅದರ ಜ್ಞಾನದಿಂದಲೇ ಆ ಜ್ಞಾನ ದೂರ ಆಗ್ತದೆ, ನಾಶ ಆಗ್ತದೆ ಅನ್ನುವುದರ ಮತ್ತು ಲಯರೂಪ ನಿವೃತ್ತಿ, ಅತ್ಯಂತ ನಿವೃತ್ತಿ ವಿಷಯಗಳ ಕುರಿತು ಗುರುಗಳು ನಮಗೆಲ್ಲ ತಿಳಿಸಿಕೊಟ್ಟರು. ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಈಗ ದೋಹಾದ ಪ್ರಾರ್ಥನೆ ಗುರುಗಳಾದ ಎಚ್.ಡಿ. ಗುರುಗಳಿಂದ. ಈಶ್ವರ ಎಚ್.ಡಿ. ಅವರೇ, ಎಚ್.ಡಿ. ಗುರುಗಳೇ ಇಲ್ಲ, ದೋಹದ ಪ್ರಾರ್ಥನೆ ಹೇಳ್ತೀನಿ.
की जय, पंडित की जय, जय मंगलम जय नमः पार्वती पते शिवानंद महादेव। ಈಗ ಇದು